Mitchie Friend Zone Season 2. ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕೆಫೆ ಫ್ಲಮೋರಾ ಪ್ರೆಸೆಂಟ್ಸ್ ಮಿರ್ಚಿ ಫ್ರೆಂಡ್ ಝೋನ್ ಸೀಸನ್ 2. ಬೇಸಿಕ್ಲಿ ನಮ್ಮ ಇಂಡಸ್ಟ್ರಿನಲ್ಲಿರುವಂತಹ ಫ್ರೆಂಡ್ಶಿಪ್ಗಳನ್ನ ಆಚರಿಸಬೇಕು ಅಂತ ಇವತ್ತೊಂದು ಬ್ಯೂಟಿಫುಲ್ ಸಖತ್ತಾಗಿರೋ ಜೋಡಿ ಬಂದಿದೆ. ಹೌದು, ಅಂಡ್ ಅವರಿಬ್ಬರಿಗೋಸ್ಕರ ಸ್ಪೆಷಲ್ ಆಗಿ ಕವಿತೆ ಎಲ್ಲ ಬರ್ದಿದೀವಿ. ಬಿಡು ಕಮಾನ್. ನಂದು ಫಸ್ಟ್ ಕವಿತೆ, ಓಕೆನಾ? ನಮ್ಮೆಲ್ರಿಗೂ ಇಷ್ಟ ಆಗುವಂತಹ ಸ್ನ್ಯಾಕು ಕಟ್ಲೆಟ್. ವಾ ಡಯಟ್ ಮಾಡ್ಬೇಕಾದ್ರೆ ತಿಂತೀವಿ ಮಿಲ್ಲೆಟ್. ಆಹಾ. ಅಂಡ್ ನಮ್ ಜೊತೆ ಇದ್ದಾರೆ ರಕ್ಷಕ್ ಬುಲ್ಲೆಟ್. ನಂದು ಎಸ್, ಇವ್ರ ಫೇವ್ರೆಟ್ ಸ್ವೀಟು ರಸಗುಲ್ಲ. ಓಹೋ, ಯು ನೋ ವೇರ್ ಐ ಆಮ್ ಗೋಯಿಂಗ್. ಊಟ ಆದ್ಮೇಲೆ ಇವ್ರು ತಿನ್ನೋದು ಹಾಜ್ಮೋಲ. ಓಕೆ. ಇವ್ರನ್ನ ನೋಡಿ ರಕ್ಷಕ್ ಆಗೋದ್ರು ಅಲ್ಲೋಲ ಕಲ್ಲೋಲ. ಅದೇ ನಮ್ ರಮೋಲ. ಸ್ವಾಗತ ರಕ್ಷಕ್ ಅಂಡ್ ರಮೋಲ. ಸಿಕ್ಕಾಪಡೆ ಖುಷಿ ಆಗುತ್ತೆ. ಮಿರ್ಚಿ ಫ್ರೆಂಡ್ ಝೋನ್ ಸೀಸನ್ 2 ಇದು. ಸೀಸನ್ 1 ಅಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಶಿಪ್ ಸ್ಟೋರಿಗಳು ಬಂತು, ಅಂಡ್ ಈಗ ಒಂದು ಹೊಸ ಫ್ರೆಂಡ್ಶಿಪ್ ಸ್ಟೋರಿನೋ ಏನೋ ಗೊತ್ತಿಲ್ಲ. ವಿ ವಿಲ್ ಫಿಗರ್ ಕರ್ಸ್ಬಿಟ್ಟಿದ್ರೆ ಏನ್ ಮಾಡೋದು, ಫ್ರೆಂಡ್ಶಿಪ್ ಸ್ಟೋರಿ ಅಂತ ಹೇಳಲೇಬೇಕಲ್ಲ. ಅಲ್ಲ, ಈಗ ಫಸ್ಟ್ ಟೈಮ್ ನೀವು ಒಬ್ರು ನೋಡ್ಕೊಂಡಾಗ ಫಸ್ಟ್ ಟೈಮ್ ಎಲ್ಲಿ ಮೀಟ್ ಆದ್ರಿ? ಫಸ್ಟ್ ಆಫ್ ಆಲ್ ಕಂಠೀರವ ಸ್ಟುಡಿಯೋ ಗಾರ್ಡನ್ ಅಲ್ಲಿ ಅಲ್ಲೇ ಮೀಟ್ ಆಗಿತ್ತು. ಫಸ್ಟ್ ಟೈಮ್ ಒಬ್ರು ನೋಡ್ಕೊಂಡಾಗ ಆನೆಸ್ಟ್ ಆಗಿ ಹೇಳಿ, ನಿಮ್ಮ ತಲೆನಲ್ಲಿ ಮೈಂಡ್ ವಾಯ್ಸ್ ಏನು ಓಡ್ತಾ ಇತ್ತು? ಸ್ಟಾರ್ಟಿಂಗ್ ವಿತ್ ರಮೋಲ, ರಕ್ಷಕ್ ಅವ್ರನ್ನ ಫಸ್ಟ್ ನೋಡಿದಾಗ ಮೈಂಡ್ ವಾಯ್ಸ್ ಏನಿತ್ತು? ಆನೆಸ್ಟ್ ಆಗಿ ಹೇಳಿ. ಫ್ರೆಂಡ್ಶಿಪ್ ಇದು ಈ ತರ ಇದ್ರೆ ಇವನಷ್ಟು ಕಾನ್ಫಿಡೆನ್ಸ್ ಇರ್ಬೇಕು ಲೈಫಲ್ಲಿ ಅಂತ. ನಿಮ್ಗೆ ಏನು ಅನಿಸ್ತು? ನಿಮ್ಮ ತಲೆಯಲ್ಲಿ ಏನು ನೋಡ್ತಾ ಇತ್ತು? ನಾನು ಅಲ್ಲಿ ಒಂದು ಹುಡುಗಿರನ್ನ ನೋಡಿಲ್ಲ, ಎಲ್ಲ ಹುಡುಗಿರನ್ನ ನೋಡೋದಲ್ಲ, ಗೊತ್ತಾಗಿಲ್ಲ. ನಾನು ಇವ್ರನ್ನ ಮೀಟ್ ಆಗಿದ್ದು ಒಂದು ಶೋನಲ್ಲಲ್ವಾ. ಫಸ್ಟ್ ಇವ್ರನ್ನ ಅಂದ್ರೆ ಇವ್ರು ಪೇರಿಂಗ್ ಆದಾಗ ಇದು ಯಾವ್ದೋ ನಾರ್ತ್ ಹುಡುಗಿನ ಕೊಟ್ಬಿಟ್ಟಿದ್ದಾರೆ ಗುರು ನನಗೆ ಅಂತ ಅನಿಸ್ತು. ಕನ್ನಡ ಬರುತ್ತೆ ಅಂದ್ರೆ ಅವ್ರು ಹಂಗೆ ಇದಾರಲ್ಲ ಸ್ವಲ್ಪ, ಅದಕ್ಕೋಸ್ಕರ ಅಂದ್ರೆ ಕನ್ನಡದವ್ರ ತರ ಕಾಣಿಸಲ್ಲ, ಸ್ವಲ್ಪ ಸಡನ್ ಆಗಿ ಮಾತಾಡ್ಸೋ ಗೊತ್ತಾಗತ್ತೆ. ಅವಾಗ ತಿಳ್ಕೊಂಡೆ ಶಿವಮೊಗ್ಗದ ಹುಡುಗಿ ಅಂತ. ಅವಾಗ ಖುಷಿ ಆಯ್ತು ಅಂತ. ಬ್ಯೂಟಿಫುಲ್ ಆಕ್ಚುಲಿ. ಅಂಡ್ ನಿಮ್ಗೆ ಅನ್ಸುತ್ತಾ ಅಕಸ್ಮಾತ್ ಶೋ ಅಲ್ಲಿ ಮೀಟ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಇಬ್ರು ಫ್ರೆಂಡ್ಸ್ ಆಗಿರ್ತಾ ಇದ್ರಿ ಅಂತ? ಇಲ್ಲ, ಆಗಿರ್ತಿರ್ಲಿಲ್ಲ. 100% ಇಲ್ಲ. ಹೆಂಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಇಬ್ರು ಹೇಳ್ತಿದ್ರು ಇಲ್ಲ ಅಂತ? ನಾನು ಯಾರನ್ನೂ ಜಾಸ್ತಿ ಮಾತಾಡ್ಸಲ್ಲ ಹುಡುಗಿರಲ್ಲಿ. ಅಂದ್ರೆ ಹುಡುಗರು ಸಿಕ್ಕಾಪಟ್ಟೆ ಫ್ರೆಂಡ್ಸ್. ಅಲ್ಲ, ಇಬ್ಬರಲ್ಲಿ ಯಾರು ಇಂಟ್ರೋವರ್ಟ್? ಓಪನ್ ಅಪ್ ಆಗೋಕೆ ಯಾರು ಜಾಸ್ತಿ ಟೈಮ್ ತಗೊಳ್ಳೋದು? ನಾನು ಈ ಶೋಗೆ ಹೋದಾಗ ನಾವಿಬ್ರು ಮೀಟ್ ಆದಾಗ ನಾನು ಫೈಯರು, ಇವ್ರು ಫ್ಲವರು. ಶೋ ಮುಗಿತಿದ್ದಂಗೆ ಲಾಸ್ಟಲ್ಲಿ ಹಿಂಗಾಗೋಯ್ತು ಅಂತ ಹೇಳಿದ್ರೆ ಇವ್ರು ಫೈಯರು, ನಾನು ಫ್ಲವರು. ಅದಕ್ಕೆ ನನಗೆ ಕನ್ಫ್ಯೂಸ್ ಆಗ್ತಿದೆ, ಈಗ ನಾನು ಇಂಟ್ರೋವರ್ಟ್ ಅಲ್ಲ ಎಕ್ಸ್ಟ್ರೋವರ್ಟ್ ಅಲ್ಲ ಅಂತ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಇಂಟ್ರೋವರ್ಟೇ ಆಗಿದ್ದು, ಇವಾಗ ಇವನಿಗಿಂತ ಜಾಸ್ತಿ ನಾನು ಎಕ್ಸ್ಟ್ರೋವರ್ಟ್ ಆಗ್ಬಿಟ್ಟಿದ್ದೆ. ರಕ್ಷಕ್ ಅವರು ಸೋಷಿಯಲ್ ಮೀಡಿಯಾನಲ್ಲಿ ಫೈರ್, ಅವರು ನಿಜ ಜೀವನದಲ್ಲಿ ಫ್ಲವರ್, ಬಟ್ ಸೋಷಿಯಲ್ ಮೀಡಿಯಾನಲ್ಲಿ ಸ್ವಲ್ಪ ಫೈರು ಇದೆ ಅವರಲ್ಲಿ ಅಂತ. ಟ್ರೋಲ್ಸ್ ಇಂದಾನೆ ಎಲ್ಲೊಂದ್ ಕಡೆ ಸೋಷಿಯಲ್ ಮೀಡಿಯಾನಲ್ಲಿ ಫಸ್ಟ್, ಇಂಟರ್ನೆಟ್ ಅಲ್ಲಿ ಅಷ್ಟು ಜನ ಗೊತ್ತು ರಕ್ಷಕ್ ನಿಮಗೆ. ದೇರ್ ಆರ್ ಸೋ ಮೆನಿ ಪೀಪಲ್ ಆನ್ ಅ ಡೈಲಿ ಬೇಸಿಸ್. ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತಾ ಎಷ್ಟು ಜನ ಟ್ರೋಲ್ ಮಾಡ್ತಿದ್ದಾರೆ ಏನು ಅಂತ? ಆನ್ ಅ ಡೈಲಿ ಬೇಸಿಸ್ ಎಷ್ಟು ಜನ ಬರ್ಬೋದು ನಿಮಗೆ? ಐ ಮೀನ್ ಐ ಆಮ್ ಜಸ್ಟ್ ಟ್ರೋಲ್ ಅನ್ನೋದು ಈ ಕಾಲದಲ್ಲಿ PR. ಹೌದೌದು. ಅಂದ್ರೆ ಇಲ್ಲಿ ಯಾರು ಒಬ್ರಿಗೆ ಟ್ರೋಲ್ ಮಾಡ್ತಾರೆ ಅಂತಲ್ಲ, ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ನಾನು ಯಾಕಂದ್ರೆ ಓಪನ್ ಮೈಂಡೆಡ್, ನಾನು ಯಾವ್ದೂ ತಲೆ ಕೆಡ್ಸ್ಕೊಳಲ್ಲ. ಯಾಕಂದ್ರೆ ಇಲ್ಲಿ ನಾನು ದುಡಿಯಕ್ಕಂತ ಬಂದಿರೋದು, ಹೆಸರು ಮಾಡಕ್ಕಂತ ಬಂದಿರೋದು. ಇನ್ನೊಬ್ರು ನಂಬ್ಕೊಂಡಂತೂ ಬದುಕ್ತಾ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಅವ್ರೇನೋ ಮಾಡ್ತಾರೆ ಅಂತ ಹೇಳಿದ್ರೆ ಅದೊಂದು ಅವ್ರೊಂದು ಟ್ಯಾಲೆಂಟ್. ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಎಲ್ಲರೂ ಹೇಳ್ತಾರೆ ಟ್ರೋಲ್ ಪೇಜ್ ಅಂದ್ರೆ ನೆಗೆಟಿವ್ ಮತ್ತೊಂದು ಅಂತ ಹೇಳ್ತಾ ಇರ್ತಾರೆ. ಇವತ್ತೆಷ್ಟೋ ಜನ ಬದುಕಿದ್ದಾರೆ ಅಂತ ಹೇಳಿದ್ರೆ, ಇವತ್ತೆಷ್ಟೋ ಜನ ಆರ್ಟಿಸ್ಟ್ಗಳು ಉಳಿದಿದ್ದಾರೆ ಅಂತ ಹೇಳಿದ್ರೆ ಅದು ಟ್ರೋಲ್ ಪೇಜಸ್ಸಿಂದ ಮಾತ್ರನೇ ಕಾರಣ. ಯಾಕೆ ಅಂತ ಹೇಳಿದ್ರೆ ಒಂದಷ್ಟು ಹಳೆ ಆರ್ಟಿಸ್ಟ್ಗಳಾಗಿರ್ಬೋದು, ಇವಾಗ ಬರ್ತಿರೋ ಜನ್ರೇಷನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರನ್ನು ಪೋರ್ಟ್ರೇ ಮಾಡ್ತಿದ್ದಾರೆ. ಕರೆಕ್ಟ್. ಅದು ಕೆಲವರು ತಗೊಳ್ಳೋ ರೀತಿನೇ ಬೇರೆ ರೀತಿಯಾಗಿರುತ್ತೆ. ನಾನು ಅದನ್ನ ಎರಡನ್ನೂ ಒಂದೇ ಥರ ಸ್ವೀಕರಿಸ್ಕೊತೀನಿ. ಯಾಕಂದ್ರೆ ಇದೇ ಚಿತ್ರರಂಗದಲ್ಲಿ ನಮ್ಮಪ್ಪ ಇದ್ದವರು, ಪ್ಲಸ್ ಆರ್ ಮೈನಸ್ ಎರಡು ನೋಡ್ಕೊಂಡು ಬಂದಿರೋದ್ರಿಂದ ನಾನು ಹೊಸಬಾಗಿದ್ದರೆ ನಾನು ಬೇಜಾರು ಮಾಡ್ಕೊಬೇಕಿತ್ತು. ನಾನು ಹೊಂದ್ಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ನಾನು ಲೈಫ್ನೇ ಝೀರೋ ಮಾಡ್ಕೊಬೇಕಿತ್ತು. ಅದನ್ನು ಯಾವುದೂ ತಲೆ ಕೆಡ್ಸ್ಕೊಂಡ್ರೆ ನಾನು ಯಾವುದೇ ಚಾನಲಲ್ಲಿ ಬಂದರೂ ಕೆಲಸ ಮಾಡ್ತೀನಿ, ಖುಷಿಯಾಗಿರ್ತೀನಿ. ನನಗೆ ಗೊತ್ತಿರೋದು ಒಂದೇ, ಎಲ್ಲರ ಜೊತೆ ಖುಷಿಯಾಗಿರ್ಬೇಕು, ನನ್ನ ಜೊತೆ ಇರೋರು ಖುಷಿಯಾಗಿರ್ಬೇಕು, ನಾನು ನಗ್ತಾ ಇರ್ಬೇಕು ಅಷ್ಟೇ. ಯಾಕಂದ್ರೆ ಅದನ್ನ ನೋಡ್ಕೊಂಡು ನಾನೇ ನಕ್ಕಿದ್ದೀನಿ. ಅದೊಂದು ಟ್ಯಾಲೆಂಟ್. ಇವಾಗ ನಮಗೆ ಇವಾಗ ಒಂದು ಟ್ರೋಲ್ ನೋಡಿದಾಗ ಹಿಂಗೂ ಮಾಡ್ಬೋದಾ ಅಂತ ನಮಗೆ ತಲೆಗೆ ಬರಲ್ಲ. ಫಸ್ಟ್ ಆಫ್ ಆಲ್ ಅದು ಅವ್ರಿಗೆ ಬಂದಿದೆ ಕ್ರಿಯೇಟಿವ್, ಅದೊಂದು ಅವ್ರ ಟ್ಯಾಲೆಂಟ್. ಇವತ್ತು ಹೋಗ್ಬಿಟ್ಟು ಸ್ಟೇಜ್ ಮೇಲೆ ನಿಲ್ಲಿಸಿ ರಕ್ಷಕ್ನ ಮಾತಾಡು ಅಂತ ಹೇಳಿದಾಗ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾನೆ ರಕ್ಷಕ್. ಅದೇ ಅವ್ರನ್ನ ನಿಲ್ಸಂಗ್ ಮಾತಾಡ್ತಾರ, ಅದು ನಮಗ್ ಬರಲ್ಲ, ಇದು ಅವ್ರಿಗೆ ಬರಲ್ಲ. ಅದೊಂದು ಡಿಫ್ರೆನ್ಸ್. ನೀವೇ ಕಾಂಟೆಂಟ್, ಅದೊಂದು ಡಿಫ್ರೆನ್ಸ್. ಅಲ್ಲ, ನಿಮ್ ಡೈಲಾಗ್ ಯಾವ್ದಾದ್ರು ಫೇವರೇಟ್ ಇದೆಯಾ? ಲೈಕ್ ನಾನು ಆಮೇಲೆ ನಾನು ಅವನಿಗೆ ಕೇಳಿದೆ ನೀನು ಯಾವ ವಿಷಯಕ್ಕೆ ಟ್ರೋಲ್ ಆಗಿದ್ದು, ಇಷ್ಟೊಂದು ಫೇಮಸ್ ಆಗಿದ್ದು ಅಂತ. ಅವಾಗ ಟ್ರೋಲ್ ಆಗಿದ್ದು ಏನಕ್ಕೆ ಅಂತಾನೆ ಕೇಳಿದೆ. ಅವಾಗ ಅವನು ನಾನು ಏನೋ ಹೇಳೋಕೆ ಹೋಗಿ ಮಿಸ್ ಆಗಿ ಇನ್ನೊಂದು 10 ಡೈಲಾಗ್ ಹೊಡೆದ್ರೆ ಕರ್ನಾಟಕನೇ ಕೊಂಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಅದೇನೋ ಬಂದ್ಬಿಡ್ತಂತೆ, ಅದರಿಂದ ಆಗಿತ್ತು ಅಂತ ಅವನೇ ಅರಿವಾಗಿದೆಯಾ? ಫ್ಲೋನಲ್ಲಿ ಯಾವ್ದಾದ್ರು ಹೇಳ್ಬಿಟ್ರೆ ಟ್ರೋಲ್ ಮಾಡ್ಬಿಡ್ತಾರೆ ಅಂತ ಸ್ವಲ್ಪ ಕಾನ್ಶಿಯಸ್ನೆಸ್ ಇದೆಯಾ ಅಥವಾ ಈಗಲೂ?
ಕಾನ್ಷಿಯಸ್ನೆಸ್ ಅನ್ನೋದಕ್ಕಿಂತ ತಪ್ಪು ಸೇರಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾವೇನು ಹೇಳ್ತಿದ್ದೀವಿ ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಅದೆಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಮಿಸ್ ಆದಾಗ ಅದು ಈ ಥರ ತಿರುಗುತ್ತೆ ಅನ್ನೋದು ಗೊತ್ತಾಗುತ್ತಲ್ಲ, ಅದಕ್ಕೋಸ್ಕರ ಅವಾಗಿಂದ ತುಂಬ ಹುಷಾರಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಸೂಪರ್ ಆ್ಯಕ್ಚುಲಿ. ನಿಮ್ಗೆ ಯಾವುದು ಟ್ರೋಲ್ಸ್ ಆಗಿಲ್ಲ ಅಲ್ಲ? ಇವನ್ ಜೊತೆ ಅವ್ರು ಇವಾಗ ಏನು ಹೇಳ್ತಾರೆ ಗೊತ್ತಾ, ನನ್ನ ಇವಾಗ ಟ್ರೋಲ್ ಮಾಡೋಕ್ಕೆಲ್ಲ ನಿಲ್ಸ್ಯಾರ ಸ್ಟಾಪ್ ಆಗಿ. ಇವ್ರು ಹೇಳ್ತಾರೆ ಟ್ರೋಲ್ ಆಗೋಣ, ಇಲ್ಲ ಟ್ರೋಲ್ ಮಾಡೋಣ, ಯಾವ್ದಾದ್ರು ಒಂದು ಕಂಟೆಂಟ್ ನಾನು ಶೇರ್ ಮಾಡ್ಬಿಟ್ಟು ಮಾಡೋಣ ನಾವು, ಇದು ಟ್ರೋಲ್ ಆಗುತ್ತೆ, ಪಕ್ಕ ಟ್ರೋಲ್ ಆಗುತ್ತೆ ಅಂತಾರೆ. ಅಂದೆ ಇನ್ನ ನೀನು ಪಿಚ್ಚಿಗೆ ಬಂದಿಲ್ಲ, ಅದಕ್ಕೋಸ್ಕರ ಪಿಚ್ಚಿಗೆ ಬಂದಾದ್ಮೇಲೆ ಗೊತ್ತಾಗುತ್ತೆ ಟ್ರೋಲ್ ಅನ್ನೋದೇನು ಅಂತ. ಆಗ್ಲಿ ಬಿಡು, ಫೇಮಸ್ ಆಗ್ತೀವಿ. ಪಂಚ್ ಡೈಲಾಗ್ ಹೊಡಿಬೇಕು. ಟ್ರೋಲ್ ಆಗಕ್ಕೂ ಅದೊಂದು ಸಪರೇಟ್ ಟ್ಯಾಲೆಂಟ್ ಅದು. ಇವಾಗ ಯಾವ್ದಾದ್ರು ಒಂದು ಟ್ರೋಲ್ ಆಗೋ ತರ ಒಂದು ಸಿನಾರಿಯೋ ಕೊಟ್ರೆ ಆಗ್ಬೋದಾ ಅಂತ? ಯಾವ ತರ ಅದು ಪ್ಲಾನ್ ಎಲ್ಲ ಮಾಡ್ಕೊಂಡು ಯಾವತ್ತು ಟ್ರೋಲ್ ಆಗಬಾರ್ದಂತೆ. ಆನ್ ಗೋ ವಿತ್ ದ ಫ್ಲೋ, ಏನು ನಡೀತಾರೆ ಅದು ಹಂಗೆ ಹೋಗ್ತಾ ಇರಬೇಕು, ಅದು ಆಟೋಮೆಟಿಕ್. ಅದು ಪ್ಲಾನ್ ಎಲ್ಲ ಮಾಡ್ಕೊಂಡು ಟ್ರೋಲ್ ಪ್ಲಾನ್ ಎಲ್ಲ ಮಾಡ್ಕೊಂಡು ಮಾಡಿದ್ರೆ ಜನ ಇದು ಸ್ಕ್ರಿಪ್ಟ್ ಅಂದ್ಬಿಡ್ತಾರೆ. ಭರ್ಜರಿ ಬ್ಯಾಚುಲರ್ಸ್ ಆದ್ಮೇಲೆ ನಿಮ್ಮಿಬ್ಬರನ್ನ ಈಗ ಫ್ರೆಂಡ್ಸ್ ಅಂತ ಕರೀತಾರ, ಅಥವಾ ನಿಮ್ಮ ಫ್ರೆಂಡ್ಶಿಪ್ನ ನೀವು ಯಾವ್ದಾದ್ರು ಒಂದು ಕ್ಯಾಟಗರಿಗೆ ಹಾಕಬೇಕು ಅಂತ ಹೇಳಿದ್ರೆ? ಈಗ ಲೈಕ್ ನಾವೇನಾದ್ರೂ ಊಟ ಮಾಡಕ್ ಹೋದ್ರೆ ಒಂದು ಫ್ರೆಂಡನ್ನ ಕರಿತೀವಿ, ಫುಡಿ ಫ್ರೆಂಡ್ಸ್ ಅಂತ, ಸಿನಿಮಾ ನೋಡಕ್ಕೆ ಇನ್ನೊಂದು ಫ್ರೆಂಡ್ಸು. ಸೊ ಆ ಥರ ಕ್ಯಾಟಗರಿ ಯಾವ್ದಾದ್ರು ಒಂದು ಕ್ಯಾಟಗರಿಯಲ್ಲಿ ನಿಮ್ಮ ಫ್ರೆಂಡ್ಶಿಪ್ನ ಹಾಕ್ಬೇಕಂದ್ರೆ ಯಾವ ಕ್ಯಾಟಗರಿಯಲ್ಲಿ ಹಾಕ್ತೀರಾ? ಇದು ಒಂದು ಕ್ಯಾಟಗರಿ ನೆನಪಾಗ್ತಿದೆ, ಅದು ಇಲ್ಲಿ ಹೇಳಕ್ಕಾಗಲ್ಲ ಆ ಥರ. ಅಲ್ಲ, ನೀವು ಜಸ್ಟ್ ಫ್ರೆಂಡ್ಸ್ ಕ್ಯಾಟಗರಿ. ನಾವು ಒಂದು ಒಳ್ಳೆ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್ ಅಂತಾನೆ ಆ ಥರ. ಆಕ್ಚುಲಿ ಲವ್ಲಿ, ಸೂಪರ್. ಬಟ್ ಈ ಫ್ರೆಂಡ್ಸ್ ಎಲ್ಲ ಸಿಗುವಂತಹ ಜಾಗ, ಈಗ ಫ್ರೆಂಡ್ಶಿಪ್ ನ ಆಚರಿಸ್ತಾ ಇದೀವಿ, ಫ್ರೆಂಡ್ಸ್ ಅಂದಿದ್ರೆ ಅಡ್ಡಗಳು ಜ್ಞಾಪಕ ಬರುತ್ತೆ. ನಮ್ ಎಲ್ಲರದು ಒಂದೊಂದು ಅಡ್ಡ ಇರ್ತಾ ಇತ್ತು, ಕಾಲೇಜ್ ಡೇಸು, ಸ್ಕೂಲ್ ಡೇಸು. ನೀವಿಬ್ರು ಸಿಗುವಂತಹ ಒಂದು ರೆಗ್ಯುಲರ್ ಸ್ಪಾಟ್ ಯಾವುದು? ಯಾವುದೇ ಆಗಿರಲಿ, ಶೂಟಿಂಗ್ ಸ್ಪಾಟ್. ಏನಾದ್ರು ಶೂಟಿಂಗ್ ಸ್ಪಾಟ್ ನಿಜವಾಗ್ಲು ರಿಹರ್ಸಲ್ ಅದು ಮುಗಿಸ್ಕೊಂಡ್ರೆ ಶೂಟಿಂಗ್ ಸ್ಪಾಟ್ ಅಷ್ಟೇ. ಹೌದಾ? ಅದು ಬಿಟ್ಟು ಎಲ್ಲೋ ಆಚೆ ಲೈಕ್ ಒಂದು ಕಾಫಿ ಆಚೆ, ಅದೇ ರಿಹರ್ಸಲ್ ಹೋದಾಗ್ಲೇ ತುಂಬಾ ಹೊಟ್ಟೆ ಹಸಿದಿರುತ್ತೆ, ಅವಾಗ್ಲೇನೆ ಆಚೆ ಹೋಗೋದು, ಬೇರೆ ಫ್ರೆಂಡ್ಸ್ ಇರ್ತಾರೆ. ಅದು ಹಿಂಗೆ ಅಂದ್ರೆ ಈ ಕಡೆ ಕರ್ಕೊಂಬನ್ಸಿಗೆ ಹಾಕ್ಸ್ಬಿಟ್ಟು ನನ್ನ ಇವಾಗ ನಾನು ಎಲ್ಲಿಂದ ಆಚೆ ಹೋಗ್ಬೇಕಾ, ಇಲ್ಲೇ ಕೂತ್ಕೊಬೇಕಾ, ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಅದು ಹೇಳೋಣ ಅಂತ ಹಿಂಗೆ ಬಾಯ್ಗೆ ಬರುತ್ತೆ, ಆಮೇಲೆ ಸೈಲೆಂಟ್ ಆಗ್ಬಿಡ್ತೀನಿ. ಕಾಫಿ ಡೇ और शेल पेट्रोल ಬಂಕ್ ನಾವು ಶೂಟ್ ಮುಗಿಸೋದೇ ಅಷ್ಟೊತ್ತಾಗುತ್ತೆ. ನೈಟ್ ನೂಡಲ್ಸ್, ಇವರು ಕೊರಿಯನ್ ಡ್ರಾಮಾಸ್ ನೋಡ್ತಾರೆ ಜಾಸ್ತಿ ಅಂತೆ, ನೈಟ್ ಅದರಲ್ಲಿ ನೈಟ್ ತಿನ್ಬೇಕಂತೆ. ಅದು ಕುತ್ಕೊಂಡು ತಿನ್ಬೇಕು ಅಂತ ನಾನು ಶೂಟಿಂಗ್ ಟೈಮಲ್ಲಿ ಅದೇ ಚಾನ್ಸ್ ಅಂತ ನೈಟ್ ಶೂಟ್ ಅಂದ್ರೆ ಶೆಲ್ ಪೆಟ್ರೋಲ್ ಬಂಕ್ ಹೋಗೋಣ. ಇವ್ರು ತಿಂತಾರ ಕೊರಿಯನ್ ಎಲ್ಲ? ಏನು ಸಾರಿ, ಕೊರಿಯನ್ ಫುಡ್ ಎಲ್ಲ, ಐ ಮೀನ್ ಕೊರಿಯನ್ ಫುಡ್ ತಿಂತಾರ ಅಂತ. ನನ್ನ ವಿಚಾರದಲ್ಲಿ ನೀವು ನೀಟಾಗಿ ಮಾತಾಡ್ಬೇಕು, ಯಾಕಂದ್ರೆ ರಕ್ಷಕ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು 2 ಕ್ಯಾಮ್ರಾ ಇಲ್ಲಿದ್ರೆ 10 ಕ್ಯಾಮ್ರಾ ನನ್ನ ಮೇಲೆ ಇಟ್ಟಿರ್ತಾರೆ ಜನ, ಅದಕ್ಕೋಸ್ಕರ ನೀವು ಕೇಳೋ ಪ್ರಶ್ನೆ. ಅಲ್ಲ, ಐ ಥಿಂಕ್ ಕಾಂಟ್ರಾಸ್ಟ್ ಡಿಫರೆನ್ಸ್ ಇದೆ. ಈಗ ನೀವು ಕೊರಿಯನ್ ಅಥವಾ ಒಂದು ಇಂಟರ್ನ್ಯಾಷನಲ್ ಇದು ಅಂದ್ರೆ ಸ್ವಲ್ಪ ನಾಟಿ, ನಮ್ಮ ರಕ್ಷಕವರು ಸ್ವಲ್ಪ ನಾಟಿ ಸ್ಟೈಲು ಆ ಥರದ್ದು ಇದು ಅಂತ. ನಾನು ನಾಟಿ, ಇವರು ನಾಟಿ. ಈ ಶೋ ಏನೋ ಫಸ್ಟ್ ಪಂಚ್ ಟಿಂಗ್ ಟಿಂಗ್ ಅಷ್ಟೇ ಆಯ್ತು. ಇಷ್ಟೊಂದು ಲವ್ಲಿಯಾಗಿ ಕುತ್ಕೊಂಡು ಮಾತಾಡ್ತಾ ಇರ್ತೀರಾ, ಬಟ್ ಯಾವತ್ತಾದ್ರೂ ಜಗಳ ಆಡ್ತೀರಾ ಇಬ್ರು? ಲೈಕ್ ಜಗಳ ಜಗಳ ಗೊತ್ತೇ ಇಲ್ಲ ನಮಗೆ. ಜಗಳ ಅಂದ್ರೆ ನಮ್ಮಿಬ್ರು ಮಧ್ಯೆ ನಮಗೆ ಗೊತ್ತೇ ಇಲ್ಲ. ಯಾವತ್ತಾದ್ರೂ ಅಲ್ಲ, ಯಾವಾಗ್ಲೂ ಆಡೋದೇ ಜಗಳ. ಬಟ್ ಈ ಹೆಂಗೆ ಫಸ್ಟ್ ನಾರ್ಮಲ್ ಆಗಿ ಯಾರು ಕೋಪ ಮಾಡ್ಕೊಳ್ಳೋದು? ಮೂಗಿನ ತುದಿ ಮೇಲೆ ಕೋಪ ಇರೋದು ಯಾರಿಗೆ ನಾರ್ಮಲಿ? ನಿಮಗೆ ಕೋಪ ಬರೋದಾ? ಯಾರು ಸಾರಿ ಫಸ್ಟ್ ಕೇಳೋದು? ನೀವಾ? ನಾನೇ. ಹೌದಾ? ಇನಿಷಿಯೇಟ್ ಮಾಡ್ಬಿಡ್ತೀರಾ? ತಪ್ಪು ಯಾರದೇ ಇರ್ಲಿ, ನಾನು ಫಸ್ಟೇ ಪ್ರಿಪೇರ್ ಆಗ್ಬಿಟ್ಟಿರ್ತೀನಿ. ನಾನು ತಪ್ಪಿಲ್ಲನೂ ನಾನು ಸಾರಿ ಕೇಳ್ಬಿಡ್ತೀನಿ. ನೀನು ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ಫಸ್ಟ್ ಎಪಿಸೋಡ್ ಅಲ್ಲೇ ರಚಿತಾ ಮ್ಯಾಮ್ ಹತ್ರ ಹೇಳ್ದ, ತಪ್ಪು ಅವ್ರದೇ ಇದ್ರು ನಾನೇ ಸಾರಿ ಕೇಳ್ತೀನಿ ಮ್ಯಾಮ್ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾನೆ, ಪ್ರಾಮಿಸ್ ಮಾಡಿ. ಬೆಟರ್. ನಿಮಗೆ ಕೋಪ ಬರಲ್ಲ ರಕ್ಷಕ್? ಹೆಣ್ಮಕ್ಳ ಮೇಲೆ ಕೋಪ? ಹೆಣ್ಮಕ್ಳ ಮೇಲೆ ಬರಲ್ಲ, ಅದು ಹೆಣ್ಮಕ್ಳ ಮೇಲೆ. ವೆರಿ ನೈಸ್. ಸೊ ಆ ಥರ ನೀವು ಕೋಪ ಮಾಡ್ಕೊಂಡಿದ್ದಿಲ್ಲ, ಅವ್ರು ಸಾರಿ ಕೇಳಿದ್ದಿಲ್ಲ, ಮೋಸ್ಟ್ಲಿ ಈ ಕಡೆಯಿಂದಾನೇ ಹೋಗೋದು ಸಾರಿ? ಎಸ್ ಎಸ್ 100%. ಬ್ಯೂಟಿಫುಲ್, ಆಕ್ಚುಲಿ ನಾಟ್ ಬ್ಯಾಡ್. ವೆರಿ ಸಾರ್ಟೆಡ್ ಫ್ರೆಂಡ್ಶಿಪ್ ದಿಸ್ ಇಸ್. ಸಾರ್ಟೆಡ್ ಫ್ರೆಂಡ್ಶಿಪ್, ಒಳ್ಳೆ ಫ್ರೆಂಡ್ಶಿಪ್, ಇನ್ನೂ ಬೆಳೀತಾ ಇದೆ, ಅರಳ್ತಾ ಇದೆ, ಬ್ಲೂಮ್ ಆಗ್ತಾ ಇದೆ. ಕರೆಕ್ಟ್. ಪ್ರೀತಿ ಫ್ರೆಂಡ್ಶಿಪ್. ಸರ್ಕಾಸ್ಟಿಕ್ ಆಗಿ ಹೇಳ್ತಾ ಇದ್ದೀರಾ? ಇಲ್ಲ ಇಲ್ಲ, ಯು ಗೈಸ್ ಲುಕ್ ವೆರಿ ಬ್ಯೂಟಿಫುಲ್ ಟುಗೆದರ್. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಈಗ ನಾವು ರೇಡಿಯೋ RJಗಳಾಗಿರೋದ್ರಿಂದ ಪ್ರತಿದಿನ ಸಾಂಗ್ಸು, ಮ್ಯೂಸಿಕ್ ಇದ್ರ ಬಗ್ಗೆ ಮಾತಾಡ್ತೀವಿ, ಪ್ಲೇ ಲಿಸ್ಟ್ಗಳೆಲ್ಲ ಇದ್ದಿದ್ದೆ ನಮ್ಮಲ್ಲಿ. ಸೊ ಈಗ ಒಂದು ಸಣ್ಣ ಟಾಸ್ಕ್ ಏನಂದ್ರೆ, ಇಬ್ಬರಿಗೂ ಟಾಪ್ 3 ಸಾಂಗ್ಸ್ ನಿಮ್ಮ ಮನಸ್ಸಲ್ಲಿ ಇರುತ್ತೆ, ಟಾಪ್ 3 ಸಾಂಗ್ಸ್ ಕೇಳಿಸ್ಕೊಂತೀವಿ ಅಂತ ನಿಮ್ಮ ಮನಸ್ಸಲ್ಲಿ ಇರುತ್ತೆ, ಆದರೆ ನೀವು ಅದನ್ನ ಗೆಸ್ ಮಾಡಬಾರ್ದು. ರಕ್ಷಕ್ ಪ್ಲೇ ಲಿಸ್ಟ್ ಅಂದಿದೆ, ನಿಮ್ಮ ತಲೆಗೆ ಬರೋ ಟಾಪ್ 3 ಸಾಂಗ್ಸ್. ಉಸಿರೇ ಉಸಿರೇ ಅಂಡ್ ನೆನ್ನೆ ತನಕ ಅಂಡ್ ತುಂಟ ನೀನು ತುಂಟ 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 ಅದು ಅಥವಾ ನಾವು ಪರ್ಫಾರ್ಮ್ ಮಾಡಿರೋ ಎನಿ ಸಾಂಗ್. ಕರೆಕ್ಟಾ ರಕ್ಷಕ್? ಕರೆಕ್ಟ್. ಕರೆಕ್ಟಾ? ಮೂರುನು
ಅದೇ ಅಷ್ಟು ಪ್ಲೇ ಮಾಡಿದ್ದಾರೆ ಅವರು. ಆಕ್ಚುಲಿ ನಾವು ಪರ್ಫಾರ್ಮ್ ಮಾಡಿರೋದೇ ಜಾಸ್ತಿ ಪದೇ ಪದೇ ಕೇಳ್ತಾ ಇರ್ತಾರೆ. ಅಷ್ಟು ಸಲ ನಾವು ಪ್ಲೇ ಮಾಡಿದೀವಿ ಅಂತ. ನೀವು ಬ್ರೋ ನೀವು ನೋಡಿ ಅಸಲಿ ಪ್ಲೇ ಮಾಡಿದ್ದೀರಾ ಅಲ್ಲ ಏನ್ ಮಾಡ್ತೀರಾ. ಬಟ್ ಈಗ ಈ ಕಡೆ ಸೈಡಿಂದ ಬರಬೇಕು ಅಂದರೆ ನೀವು ಯಾವ ಹಾಡು ಅವ್ರ ಪ್ಲೇ ಲಿಸ್ಟಲ್ಲಿ ಟಾಪ್ 3 ಸಾಂಗ್ಸ್ ಇರೋದ್ರಲ್ಲಿ ಅದು ಯಾವ್ದು ನಿಮ್ಮ ಪ್ರಕಾರ ಗೆಸ್ ಮಾಡಿ. ಅವ್ರಿಗೆ ಇವಾಗ ಗೆಸ್ ಮಾಡಕ್ಕಾಗಲ್ಲ, ನೀವು ಹೇಳ್ಬಿಟ್ರಿ ನಾನು ಅವ್ನ ಮುಂದೆ ಸಾಂಗ್ಸೇ ಪ್ಲೇ ಮಾಡಿಲ್ಲ, ಅವನೇ ಆಗ್ಬಿಟ್ಟಿರ್ತಾನೆ. ಸೊ ನನ್ನ ಪ್ಲೇ ಲಿಸ್ಟ್ ನನಗೆ ಐಡಿಯಾನೇ ಇರಲ್ಲ. ಗೆಸ್ ಮಾಡಿ ಒಂದು 3. ಮೈನಾದ್ ಒಂದು ಸಾಂಗ್ ಇದೆ. ಮೈನಾ ಅದಲ್ಲ ಮೊದಲ ಮಳೆ ಅಂತ. ಅದೊಂದು ಸಾಂಗು. ಅದಾದ್ಮೇಲೆ ಇನ್ನೊಂದು ಗೊತ್ತಿಲ್ಲ. ತುಂಬಾ ಟ್ರೈ ಮಾಡಿದ್ರು, ಆನೆಸ್ಟ್ ಆಗಿ ಹೇಳಿದ್ರಲ್ಲ ಗೊತ್ತಿಲ್ಲ ಅಂತ. ಸುಮ್ಮನೆ ಆಮೇಲೆ ಇಲ್ಲ ಅಂದ್ಬಿಟ್ಟು ಇವ್ರ ಹತ್ರ ಯಾಕೆ ಸುಮ್ಮನೆ ಇದು ಮಾಡ್ಕೊಳ್ಳೋದು. ಯಾವಾಗ್ಲೂ ಫಸ್ಟ್ ಅವ್ನು ಪ್ಲೇ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾನೆ ಸಾಂಗ್ಸ್. ನನಗೆ ನಾವಿಬ್ರು ಆಪರ್ಚುನಿಟಿ ಜೊತೆಗಿದ್ದಾಗ ಸಾಂಗ್ ಪ್ಲೇ ಮಾಡಲ್ಲ, ಕ್ಯಾಶುವಲ್ ಆಗಿ ಮಾತಾಡ್ತಾನೆ ಇರ್ತೀವಿ. ಅದೇ ಇವ್ರಿಗೆ ಸಾಂಗ್ ಪ್ಲೇ ಮಾಡೋದು ಇಷ್ಟ ಆಗಲ್ಲ, ಸಾಂಗ್ ಕೇಳೋದು ಜಾಸ್ತಿ. ನೀನು ಒಬ್ಬನೇ ಇದ್ದಾಗ ಕೇಳ್ಕೋ, ಜೊತೆಲಿದ್ದಾಗ ಮಾತಾಡು ಅಂತ. ಮಾತಾಡೋದು. ಬಟ್ ಇಬ್ಬರಲ್ಲಿ ಯಾರು ಸಿಕ್ಕಾಪಟ್ಟೆ ಜಾಸ್ತಿ ಮಾತಾಡೋದು, ಪಟ್ ಅಂತ ಮಾತಾಡೋದು, ನೀರಿಸ್ಬಿಟ್ಟು ಮಾತಾಡೋದು ಯಾರು? ನಾನೇ. ನೀವೇನಾ? ಹೌದಾ? ನೀನು ಯೋಚನೆ ಮಾಡ್ತಾ ಇದೀಯಾ? ಈಸ್ ಅ ಗುಡ್ ಲಿಸ್ನರ್. ಅವ್ರು ಹೇಳಿದ್ರಲ್ಲ ಹೆಣ್ಮಕ್ಳು ಮುಂದೆ ಅಷ್ಟು. ಅದೇ ಹೆಣ್ಮಕ್ಳು ಮುಂದೆ ಬೇರೆ ಹತ್ರ ಇವನೇ ಜಾಸ್ತಿ ಇಲ್ಲ ಆ ಥರ ಏನಿಲ್ಲ, ನಾನು ಕ್ಯಾಶುವಲ್ ಆಗಿ ಜಾಸ್ತಿ ಕೇಳಿಸ್ಕೊಂತೀನಿ. ಯಾರಾದ್ರೂ ಹೇಳ್ತಿದ್ದೆ ಹೌದಾ? ಮೋಸ್ಟ್ಲಿ ಚೆನ್ನಾಗಿ ಕೇಳಿಸ್ಕೊಂತೀನಿ, ನೀಟಾಗಿ ಚೆನ್ನಾಗಿ ಕೇಳಿಸ್ಕೊಂತೀನಿ. ಆದ್ಮೇಲೆ ನಾನು ರಿಪ್ಲೈ ಮಾಡ್ತೀನಿ. ಅವ್ರು 100 ಲೈನ್ ಹೇಳಿದ್ರೆ ನಾನು ಒಂದೇ ಲೈನಲ್ಲಿ ರಿಪ್ಲೈ ಮಾಡ್ತೀನಿ. ಒಂದೇ ಲೈನ್ ಪಂಚ್. ಬ್ರಿಲಿಯಂಟ್. ಆಕ್ಚುಲಿ ಈಗ ಈ ಒಂದು ಮ್ಯೂಸಿಕಲ್ ಕನೆಕ್ಷನ್ ಅರ್ಥ ಮಾಡ್ಸಕ್ಕೆ ಒಂದು ಸಣ್ಣ ಹೆಡ್ಫೋನ್ ಚಾಲೆಂಜ್ ಇದೆ. ಹೌದು, ಇದೊಂದು ಸಣ್ಣ ಸೆಗ್ಮೆಂಟ್. Headphone Challenge. ಓಕೆ ಸೂಪರ್. ಈಗ ಪ್ರಾಪರ್ಟೀಸ್ ನನ್ನ ಕೈಯಲ್ಲಿದೆ, ಸ್ಟಾರ್ಟ್ ಮಾಡುವ. ಎಸ್. ಸಾಂಗ್ ರೆಡಿ ಇದೆ, ಮಜವಾದ ಸಾಂಗ್ ಇದು. ಪ್ಲೀಸ್ ದಯವಿಟ್ಟು ರೆಡಿನಾ? ಓಕೆ, ಇದು ಇಟ್ಟಿರ್ತೀನಿ, ಪ್ಲೇ ಮಾಡ್ತೀನಿ. ಹಾಲು ಏನೋ ಅಂದ್ರು. ನಾನು, ನಾವು, ನಾಳೆ, ಏನು, ನಾವು, ಅಯ್ಯೋ ನಾವು ನಾನು, ನಾಲು, ನಾಲು, ಯಾರು, ಯಾರು, ಯಾರ 10 ಜನ ಹೊಡೆದು ಗೊತ್ತಾಗ್ಬಿಡ್ತಪ್ಪ ಇವಳಿಗೆ. ಅದಾ ಕರೆಕ್ಟ್. ಕರೆಕ್ಟ್. ಯಾರ 10 ಜನ ಹೊಡೆದು ಡಾನ್ ಆಗ ಅಲ್ಲ, ನಾನು ಹೊಡೆದಿನ 10 ಜನನು ಡಾನ್ಗಳೇ. ಸೂಪರ್. ನೋಡಿದ್ರು ಅವರು. ಈ ಕೋಆರ್ಡಿನೇಷನ್ ಮುಂಗಾರು ಮಳೆಯಲ್ಲಿ, ಈ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ಗೊತ್ತಾಯ್ತಾ? ಈ ಈ ಈ ಈ ಈ ಮುಂಗಾರು ಮಳೆಯಲ್ಲಿ, ಮುಂಗಾರು ಮಳೆಯಲ್ಲಿ ಸಾಂಗ್ ಇದು ಅಲ್ಲ ಅಲ್ಲ ಡೈಲಾಗ್. ಈ ಮುಂಗಾರು ಮಳೆಯಲ್ಲಿ, ಈ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ಬೆಂಕಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ದೇವದಾಸ್. ಅಂತ ಗೊತ್ತಿರಲಿಲ್ಲ ದೇವದಾಸ. ಸ್ವಲ್ಪ ಜೋರಾಗಿ ಹೇಳು, ನಮ್ಮ ಅಮ್ಮನಾಡಗಳು ಕೇಳಿಸ್ತಾ ಇಲ್ಲ ಇಲ್ಲಿ. ಈ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ಬೆಂಕಿ, ಇಷ್ಟೊಂದು ಬೆಂಕಿ ಬೆಂಕಿ ಇರುತ್ತೆ ಅಂತ, ಈ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ಬೆಂಕಿ ಇರುತ್ತೆ ಅಂತ ಗೊತ್ತೇ ಇರ್ಲಿಲ್ಲ ದೇವದಾಸ. ಗೊತ್ತಿರ್ಲಿಲ್ಲ ದೇವದಾಸ. ಈ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ಬೆಂಕಿ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ ದೇವದಾಸ. ವೆರಿ ನೈಸ್. ತುಂಬಾ ಚೆನ್ನಾಗಿದೆ ಕೋಆರ್ಡಿನೇಷನ್. ಕೋಆರ್ಡಿನೇಷನ್ ಚೆನ್ನಾಗಿ ಮಾಡ್ತೀವಿ. ಒಳ್ಳೆ ಫ್ರೆಂಡ್ಶಿಪ್ ಇದೆ. ನಮ್ದು ಒಳ್ಳೆ ಬಾಂಡಿಂಗ್ ಇದೆ. ಗೊತ್ತಾಯ್ತು, ಕಾಣಿಸ್ತು. ಎಂತ ಬೋಳಿ ಮಕ್ಳ, ಎಂತ ಬೋಳಿ ಮಕ್ಳ ಏನೋ ಇದೆ ಅದು ಮುಂದೆ. ಜೋರ ಮಾಡಿ ಹೇಳು. ಲಿಪ್ಸಿಂಕ್ ಮಾಡು ಅಂತ್ಯಾ, ಜೋರಾಗಿ ಮಾತಾಡು ಅಂತ್ಯಾ. ಲಿಪ್ನ ಓಪನ್ ಮಾಡು. ಅದಕ್ಕೆ That's what she said. ಜೋಕ್ಗಳೆಲ್ಲ ನಡೀತಾ ಇದೆ. ಶೋಕಿ ಎಂತ ಬೋಳಿ ಮಕ್ಳ ಶೂಟ್ ಮಾಡ್ಬೇಕಾ? ಎಂತ ಬೋಳಿ ಮಕ್ಕಳ ಶೂಟ್ ಮಾಡ್ಬೇಕಾ? ಸೂಪರ್. ಓಕೆ, ಲಾಸ್ಟ್ ಒನ್.
ಈ ಬೀದಿ ಇವ್ ಸ್ವಲ್ಪ ಉದ್ದ ಕೇಳು ಇರೋದು ಒಂದೇ ವರ್ಡಲ್ಲಿ ಏನು ಶುದ್ಧ ಕೇಳಲಿ ಒಂದು ಅಂದ್ರೆ ಫುಲ್ ಲೈನ್ ಹೇಳುವಂತ. ಈ ಪ್ರೀತಿ ಪ್ರೇಮದ ಆ ಡೈಲಾಗ. ಇರೋ ಫಸ್ಟ್ ಫುಲ್ ಡೇ. ಈ ಪ್ರೀತಿ ಪ್ರೇಮ ಪುಸ್ತಕ ಬದನೆಕಾಯಿ. ಇನ್ನೊಂದು ವರ್ಡ್ ಇದೆ ಮಿಸ್ ಮಾಡ್ಬಿಟ್ಟೆ. ಈ ಪ್ರೀತಿ ಪ್ರೇಮ ಹೇಳು ಬಾಯಲ್ಲಿ. ಇಲ್ಲ ಎಲ್ಲ ಎಲ್ಲ ಹಾ 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 ಬರೀ ಪುಸ್ತಕದ ಬದನೆಕಾಯಿ. ಹಾ ಪುಸ್ತಕದ ಬದನೆಕಾಯಿ. ಅವಾಗ್ಲೇ ಹೇಳ್ದೆ ತಾನೆ ಅದೊಂದು ವರ್ಡ್ ಮಿಸ್ ಮಾಡಿದೆ. ಈ ಪ್ರೀತಿ ಪ್ರೇಮ ಎಲ್ಲ ಬರೀ ಪುಸ್ತಕದ ಬದನೆಕಾಯಿ. ಲವ್ಲಿ. ಆಯ್ತು ಈ ಸೆಗ್ಮೆಂಟ್ ಈಗ Successful. ಮುಗೀತು ನೋಡಿ. ಈಗ ಬೇರೆಯವ್ರ ಡೈಲಾಗ್ ಎಲ್ಲ ಹೇಳಿದಿರ ನೀವು ಇಷ್ಟೊತ್ತು, ಬೇರೆ ಹೀರೋಸ್ ಡೈಲಾಗು. ಈಗ ನಿಮ್ಮಿಬ್ಬರ ಡೈಲಾಗ್ ಹೇಳ್ಬೇಕು. ನೀವಂತೂ ಒಂದು 3 ಡೈಲಾಗ್ ಹೇಳಲೇಬೇಕು, ಲೈಕ್ ಪಂಚ್ ಡೈಲಾಗ್ಸ್ ನಿಮ್ದೇ ಓನ್. ಪಂಚ್ ಡೈಲಾಗ ಅಂದ್ರೆ ನೀವು ಸ್ಪಾಂಟೇನಿಯಸ್ ಆಗಿ ಪಂಚ್ ಡೈಲಾಗ್ ಎಲ್ಲ ಮಾಡ್ತೀರಾ? ನೀವ್ ಹೇಳ್ತೀರ ತಾನೆ. ನನಗೆ ಡೈಲಾಗ್ ಅಂದ್ರೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ನಾನು ಮಾತಾಡೋದನ್ನೇ ಕೆಲವು ಡೈಲಾಗ್ ಅನ್ಕೊಂತೀನಿ ಹಂಗೆ. 3 ಮೋಟಿವೇಶನ್ ಲೈನ್ ಯಾವ್ದಾದ್ರು? 3 ಮೋಟಿವೇಶನ್ ಲೈಕ್ ಜನರಿಗೆ ಅದನ್ನ ಕೇಳಿದ್ರೆ ಮೋಟಿವೇಟ್ ಆಗ್ಬೇಕು ಅವ್ರು. ಓಕೆ, ಒಂದು ಸಿಚುವೇಶನ್ ಸಿನಾರಿಯೋ ಕೊಡೋಣ. ಸ್ಕೂಲ್ ಮಕ್ಕಳು ಲವ್ ಅಲ್ಲಿ ಬಿದ್ದಿರೋ ಸ್ಕೂಲ್ ಮಕ್ಕಳಿಗೆ ಏನು ಅಡ್ವೈಸ್ ಕೊಡ್ತಾರೆ ರಕ್ಷಕ್ ಬುಲೆಟ್ ಅವರು? ಸ್ಕೂಲಲ್ಲಿ ಬಿದ್ದಿರೋ ಲವ್ ಅಲ್ಲಿ ಬಿದ್ದಿರೋ ಸ್ಕೂಲ್ ಮಕ್ಕಳು. ಲವಲ್ ಬಿದ್ದಿರೋ ಸ್ಕೂಲ್ ಮಕ್ಕಳಿಗೆ ಹುಡುಗಿರ್ ಸ್ಕೂಲಲ್ಲಿ ಹುಡುಗಿರ್ನ ಲೈನ್ ಹಾಕ್ಬೇಡಿ, ಟೀಚರ್ನ ಲೈನ್ ಹಾಕಿ ಅಂತ ಹೇಳ್ತೀನಿ ಅಷ್ಟೇ. ಕಾಮನ್. ನಮ್ಮಪ್ಪ ನಂಗೆ ಅದು ಹೇಳ್ಕೊಟ್ಟಿರೋದು. ಅದನ್ನ ನಾನು ಫಾಲೋ ಮಾಡ್ಬೇಕು. ಅದು ಬೇರೆಯವ್ರಿಗೂ ನಾನು ಹೇಳ್ಬೇಕು ಅದನ್ನ. ಹುಡುಗಿರೇ ಬೀಳಲ್ಲ, ಇನ್ ಟೀಚರ್ಸ್ ಬೀಳ್ತಾರ? ಅದು ಅವ್ರ ಯಜಮಾನ್ರು ಒಪ್ಕೋಬೇಕಲ್ಲ ಅಂತ. ಅದೇ ಯಾರು ಯಜಮಾನ್ರು? ಟೀಚರ್ ಯಜಮಾನ್ರು. ನಾನು ಯಾಕೆ ಯಜಮಾನ್ರು ಇರೋರ್ನ ಹೋಗಿ ಲೈನ್ ಹಾಕ್ಲಿ? ಹೌದಾ? ಫಸ್ಟ್ ತಿಳ್ಕೊಂತೀನಿ ಅವ್ರ ಬಗ್ಗೆ ಏನು ಅಂತ, ಅದಾದ್ಮೇಲೆ ಲೈನ್ ಹಾಕ್ಬೇಕು. ಓ ನೈಸ್. ಸ್ವಲ್ಪ ಫುಲ್ ಟೈಮ್ ಜಾಬ್. ಪಾಪ ಅವ್ರ ಜೀವನ ಯಾಕೆ ಆಡ್ಬಿಟ್ಟು. ನೆಕ್ಸ್ಟ್ ಸಿನಾರಿಯೋ ಬಂದು ಲೈಕ್ ಫ್ರೆಂಡ್ ನಿಮ್ಗೆ ಮೋಸ ಮಾಡ್ಬಿಟ್ಟಿದ್ದಾರೆ, ನೀವು ಮೋಸ ಹೋಗಿದ್ದೀರಾ, ಅವ್ರಿಗೆ ಏನ್ ವಾರ್ನಿಂಗ್ ಕೊಡ್ತೀರಾ? ಅವ್ರಿಗೇನು ವಾರ್ನಿಂಗ್ ಕೊಡ್ತೀರಾ? ನಂಬಿಕೆ ದ್ರೋಹ ಮಾಡ್ಬಿಟ್ಟಿದ್ದಾರೆ ಅವ್ರು ನಿಮ್ಗೆ. ಇವ್ನು ಫಸ್ಟ್ ಬಂದಾಗ ಇವನ್ನ ನಾನು ನೋಡಿ ಇಂಪ್ರೆಸ್ ಆಗಿದೆ, ಇವ್ನು ಸ್ಪಾಂಟೇನಿಯಸ್ ಆಗಿ ಡೈಲಾಗ್ ಹೊಡಿತಾ ಇದೆ. ಅಂದ್ರೆ ಎವ್ರಿ ಲೈನ್ ಪಂಚಿಂಗ್ ಆಗಿರ್ತಿತ್ತು. ಹೋಗ್ತಾ 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 ಅದೇನಂತ ಗೊತ್ತಿಲ್ಲ, ಯೋಚನೆ ಮಾಡಿದ್ರು ಬರ್ತಾ ಇಲ್ಲ ಅವನಿಗೆ ಇವಾಗ. ಆ ಪ್ರೀತಿಲಿ ಫ್ರೆಂಡ್ಶಿಪ್ ಅಲ್ಲಿ ಬಿದ್ದಾಗ ಹಾಗೆ ಲೈಫ್ ಸ್ಲೋ. ನನ್ನ ಕರ್ಸ್ಬಿಟ್ಟು ನನ್ನ ರೋಸ್ಟ್ ಮಾಡ್ತಾ ಇದ್ದಾರೆ ಇವಾಗ. ಹೇಳು ಯೋಚನೆ ಮಾಡಿ ಹೇಳು. ಇಂಥ ಆಟಗಳೆಲ್ಲ ನನ್ನ ಹತ್ರ ಬೇಡ, ಹುಷಾರಾಗಿರೋ ಏರಿಯಾದಲ್ಲಿ ಓಡಾಡ್ಬೇಕಾರೆ, ಯಾಕಂದ್ರೆ ನಮ್ಮ ಹುಡುಗರು ಸರಿ ಇಲ್ಲ ಅಂತ ಹೇಳ್ತೀನಿ. ಸೂಪರ್. ಐ ಥಿಂಕ್ ಡೈಲಾಗ್ಗಳು ಫುಲ್ ಫೈರ್ ಪಂಚ್. ಬಟ್ ಇಬ್ಬರಿಂದ ತಿಳ್ಕೊಳ್ಳೋ ಒಂದು ಕುತೂಹಲ ನನಗೆ. ಈಗ ರಮೋಲ್ ಅವರೇ, ನಿಮಗೆ ಈ ಪ್ರಶ್ನೆ. ರಕ್ಷಕ್ ಅವರು ಒಂದು ಹುಡುಗಿನಲ್ಲಿ, ಅವರ ಡ್ರೀಮ್ ಗರ್ಲ್ ಅಲ್ಲಿ 3 ಕ್ವಾಲಿಟಿಗಳನ್ನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ, ಆ 3 ಕ್ವಾಲಿಟಿ ಹುಡುಗಿ ಯಾವ ಥರ ಇರಬೇಕು ನಿಮ್ಮ ಪ್ರಕಾರ ರಕ್ಷಕ್ಗೆ ಸಿಗುವಂತಹ ಡ್ರೀಮ್ ಗರ್ಲ್? ಮೊದಲನೇದಾಗಿ ಅವನ್ನ ಅರ್ಥ ಮಾಡ್ಕೋಬೇಕು. ಅಂದರೆ ಅವನ ಕೆಲಸಗಳು ಏನು ಮಾಡ್ತಾ ಇದ್ದಾನೆ, ಯಾಕೆ ಮಾಡ್ತಾ ಇದ್ದಾನೆ, ಅದನ್ನು ಅರ್ಥ ಮಾಡ್ಕೋಬೇಕು. ಅವನೇನೋ ಇಂಟ್ರೆಸ್ಟ್ ಇತ್ತು ಅಂದರೆ ಅವ್ರು ಅದನ್ನು ಒಪ್ಕೊಂಡು ಸಪೋರ್ಟಿವ್ ಆಗಿರಬೇಕು. ಹಾಗೆ. ಎರಡನೇದು ಅವ್ನು ದುಡ್ಡು ತುಂಬ ಖರ್ಚು ಮಾಡ್ತಾನಂತೆ, ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡೋ ಅಂಥವ್ರು ಬೇಕಾದ. ಆಮೇಲೆ 2 ಕ್ವಾಲಿಟೀಸ್ ಓಕೆ ಆಯ್ತು ನನಗೆ. ಯಾರೋ ಒಬ್ರು ಯಾರೋ ಒಬ್ರು ಇಲ್ಲೇ ಇದ್ದಾರಾ? ಇಲ್ಲ, ಸಿಕ್ಕಿದ್ದಾರೆ ಅಂತ ಹೇಳಿದ್ದು ಯಾರೋ ಒಬ್ರು. ಇಲ್ಲೆಲ್ಲಾದ್ರೂ ಇದ್ದಾರಾ? ಇಲ್ಲೇ ಎಲ್ಲಾದ್ರೂ ಇಲ್ಲ ಗೊತ್ತಿಲ್ಲ. ಅಲ್ಲಿ ಹಿಂದೆ ಕೂತಿದ್ದಾರೆ. ನನಗೆ ಯಾಕೋ ಕರೆದ್ಬಿಟ್ಟು. ಮೂರನೇದು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರ್ಬೇಕು, ಸ್ಲಿಮ್ ಆಗಿ. ಏನೋ ಒಂದು ಡ್ರೀಮ್ ಗರ್ಲ್ ಕ್ವಾಲಿಟೀಸ್ ಇದೆ, ನೋಡೋಕೆ ಸ್ವಲ್ಪ ಚೆನ್ನಾಗಿರ್ಬೇಕು. ಯಾವ ಏರಿಯಾ ಸ್ಪೆಸಿಫಿಕ್? ಏರಿಯಾ ಎಲ್ಲ ಏರಿಯಾ ಪಕ್ಕಾ ಕನ್ನಡದ ಹುಡುಗಿ ಆಗಿರ್ಬೇಕು ಅಷ್ಟೇ. ಅಷ್ಟೇನಾ? ಅಷ್ಟೇ. 3 ಓಕೆ. ಅವ್ರು ಇವಾಗ ನೀವ್ ಹೇಳಿ, ರಮೋಲಾ ಅವರಿಗೆ ಹಸ್ಬೆಂಡ್ ಬೇಕಂದ್ರೆ ಯಾವ 3 ಕ್ವಾಲಿಟೀಸ್ ನೋಡಿ? ಡ್ರೀಮ್ ಬಾಯ್ ಒಂದು ಫಿಟ್ ಆಗಿರಬೇಕು, ಆಯ್ತಾ? ಅದಾದ್ಮೇಲೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಥರ ಇರಬೇಕು. ಅದಾದ್ಮೇಲೆ ಫ್ಯಾಮಿಲಿ ಇಂಪಾರ್ಟೆನ್ಸ್ ತುಂಬ ಇರಬೇಕು ಆ ಹುಡುಗನಿಗೆ. ಅಂದರೆ ಅವರು ತುಂಬ ಗೌರವಿಸ್ಬೇಕು ಒಂದು ಫ್ಯಾಮಿಲಿನ. ಈ ಶಾಪಿಂಗ್ ಗೀಪಿಂಗ್ ಅದೆಲ್ಲ ಆ ಥರದ್ದು ಅದಿದೆ, ಕರ್ಕೊಂಡು ಹೋಗ್ಬೇಕು ಶಾಪಿಂಗ್. ಅಯ್ಯೋ 100%. ಇದೆಲ್ಲ ಹೆಡ್ಡಿಂಗ್ಸ್, ಅದೆಲ್ಲ ಸಬ್ ಟೈಟಲ್ಸ್ ಬರುತ್ತೆ. ಕರೆಕ್ಟ್. 3 ಕ್ವಾಲಿಟಿ. ಯಾವ ಸ್ಪೆಸಿಫಿಕ್ ಕಾರ್ ಯಾವ್ದಾದ್ರು ಇರಬೇಕಾ? ಆ ಥರ ಏನಿಲ್ಲ,
ಆ ಥರದ್ದೆಲ್ಲ ಅವ್ರಿಗೆ ಅಂತ ತುಂಬ ಹೆಂಗಂದ್ರೆ ಒಂಥರ ಮಗು ಥರ ಮನಸ್ಸು ಅವ್ರದ್ದು. ಅಯ್ಯೋ, ₹100 ಇದ್ರೂ ಜೋಬಲ್ಲಿ ₹10 ಮಾತ್ರ ಖರ್ಚು ಮಾಡಿಸೋದು. ಆ ₹100 ಜಾಗದಲ್ಲಿ ₹1000 ಎಲ್ಲ ಖರ್ಚು ಮಾಡಿಸಲ್ಲ ಅವ್ರು. ಅಂತ ಮಗು ಅಂತ ಮನಸ್ಸು ಅವ್ರದ್ದು. ನನಗೆ ಕಾರ್ ಅಂದ್ರೆ 4 ವೀಲ್ ಇದ್ರೆ ಕಾರ್ ಇದ್ರೇನೆ 4 ವೀಲರು. ಅದೇ ಆದ್ರೆ 4 ವೀಲ್ ಇದ್ರೆ ಸಾಕು ಅಷ್ಟೇ. ಅದೇ ಕಾರ್ ಇನ್ನೊಂದು ಕಾರಿಗೆ 4x4 ಅಂತ ಕರೀತಾರೆ ಅದನ್ನು. 4x4 ಅದೇ ನಮ್ಮ ಹತ್ರ ಇರೋದು, ಅದಕ್ಕೆ ಅವ್ರಿಗೆ ಇಷ್ಟ ಅದು. ಹೌದಾ? 4 ಸಾಕು ವೀಲ್ ಇರೋದು. ಸೂಪರ್. ಈಗ ಇನ್ನೊಂದು ಸೆಗ್ಮೆಂಟ್ ಏನಂದ್ರೆ ನೀವಿಬ್ರು ರೋಲ್ ರಿವರ್ಸಲ್ ಅಂತ. ನೀವೀಗ ರಮೋಲಾ, ಅವ್ರೀಗ ರಕ್ಷಕ್ ಬುಲೆಟ್, ನಾವಿಬ್ರು ಮೀಡಿಯಾ. ನಾವಿಬ್ರು ಏನ್ರಿ ಮೀಡಿಯಾ? ಮೀಡಿಯಾ. ಓಕೆ, ನಾವು ಕೇಳೋ ಕ್ವೆಶ್ಚನ್ಸ್ಗೆ ರಕ್ಷಕ್ ಹೆಂಗೆ ಉತ್ತರ ಕೊಡ್ತಾರೆ, ರಮೋಲಾ ಹೆಂಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ಬೇಕು ನೀವು. ರೋಲ್ ರಿವರ್ಸಲ್. ರೆಡಿನಾ? ರಕ್ಷಕ್ ಅವರೇ, ಏನು ಈಗ ಹಬ್ಬ ಹತ್ರ ಬರ್ತಾ ಇದೆ, ಹಬ್ಬದ ಸೀಸನ್ ಬರ್ತಾ ಇದೆ, ಏನ್ ಪ್ಲಾನ್ಸ್? ಎಲ್ಲಿ ಹಬ್ಬದ ಶಾಪಿಂಗ್ ಏನಾದ್ರು ಮಾಡ್ತಿದ್ದೀರಾ ಈ ಸಲ ನೀವು? ನೋಡಿ, ನೀವು ಮೀಡಿಯಾದವರು ಅಂದ್ರೆ ನನಗೆ ತುಂಬಾ ಪ್ರೀತಿ. ನಿಮ್ನೆಲ್ಲ ಕಂಡ್ರೆ ನನಗೆ ತುಂಬಾ ಇಷ್ಟ. ಅದ್ ಸರಿ ರಕ್ಷಕ್ ಅವರೇ, ನಾನು ಎಲ್ಲೇ ಹೋದ್ರು ಸೌಂಡ್ ಮಾಡ್ಕೊಂಡೇ ಹೋಗೋದು. ನಿಮಗೆ ಗೊತ್ತಾಗುತ್ತೆ ಹಬ್ಬಕ್ಕೆ ಶಾಪಿಂಗ್ ಮಾಡ್ತಾ ಇದೀನಾ, ಮದ್ವೆಗೆ ಶಾಪಿಂಗ್ ಮಾಡ್ತಾ ಇದೀನಾ, ಖಂಡಿತ ಗೊತ್ತಾಗುತ್ತೆ, ನೋಡ್ತಾ ಇರಿ. ರಕ್ಷಕ್ ಅವರೇ, ನಿಮ್ಗೆ ಭಾರತದ GDP ಲೆವೆಲ್ ಎಷ್ಟಿದೆ ಅಂತ ಗೊತ್ತಾ? ನ್ಯಾಷನಲ್ ಇನ್ಕಮ್ ಪರ್ಸೆಂಟೇಜ್ ಎಷ್ಟಿರಬಹುದು ನಮ್ದು? ಅವ್ರ ಮಕ್ಕ ಮುಚ್ಚೋದು ಎಷ್ಟಿದ್ರೆ ನನಗೇನಾಗಬೇಕು? ದುಡ್ಡು ನಂದು. ರಿಯಲ್ ರಕ್ಷಕ. ರಮೋಲ್ ಅವರೇ, ನಿಮ್ಗೆ ಪ್ರಶ್ನೆ, ನೀವು ಯಾವಾಗ ಮದುವೆ ಆಗ್ತಾ ಇದ್ದೀರಾ, ಯಾರನ್ನ ಮದುವೆ ಆಗ್ತಾ ಇದ್ದೀರಾ, ನಮಗೆ ಹೇಳ್ತೀರಾ, ಕರೀತೀರಾ, ಈ ತರ ಕ್ವೆಶ್ಚನ್ಸ್ ಬರ್ತಾನೆ ಇರುತ್ತೆ, ನೀವು ಹೇಳ್ಬೇಕು. ಅದು ಇದು ನಮ್ಮ ಮನೇಲಿ ತುಂಬ ಸ್ಟ್ರಿಕ್ಟ್ ಆಗಿದಾರಲ್ಲ, ನಮ್ಮ ಚಿಕ್ಕಪ್ಪ ನಮ್ಮ ಮಾಮ ಎಲ್ಲ ತುಂಬ ಸ್ಟ್ರಿಕ್ಟ್. ಅದಕ್ಕೋಸ್ಕರ ನನಗೆ ಓಕೆ, ಆದರೆ ಬೇರೆಯವ್ರು ಯಾರಿಗೂ ಹೇಳೋದು ಬೇಡ, ಓಪನ್ ಆಗಿ ನಾವು ಇಷ್ಟೆಲ್ಲ ಇಷ್ಟಪಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಅಲ್ಲ, ರೂಮರ್ಸ್ ಇವಾಗ ನಡೀತಾ ಇದೆ ನಿಮ್ದು ಮತ್ತೆ ರಕ್ಷಕ್. ತೊಂದರೆ ಇಲ್ಲ, ನನಗೆ ರೂಮರ್ಸ್ ನಡೆಯೋದಂದ್ರೆ ತುಂಬಾ ಇಷ್ಟ. ಟ್ರೋಲ್ ಆಗ್ತಾನೆ ಇರಬೇಕು, ಈ ತರ ಮಾತಾಡ್ತಾನೆ ಇರಬೇಕು ಜನ ನನ್ನ ಬಗ್ಗೆ. ನೆಕ್ಸ್ಟ್ ಆಕ್ಚುಲಿ ಒಂದ್ ನಿಮಿಷ ರಕ್ಷಕ್ ಅವರೇ, ನೀವು ಹೇಳಬೇಕು, ಈ ತರದ ರೂಮರ್ಸ್ ಎಲ್ಲ ಬರ್ತಾ ಇದೆ, ಅಂಡ್ ಆನ್ ದಿ ಅದರ್ ಹ್ಯಾಂಡ್ ತುಂಬಾ ಫೀಮೇಲ್ ಫ್ಯಾನ್ಸ್ ಇದ್ದಾರೆ ನಿಮ್ಗಂತೂ. ಏರಿಯಾಗೂ ಮಿನಿಮಮ್ 100 ಫೀಮೇಲ್ ಫ್ಯಾನ್ಸ್ ಇದ್ದಾರೆ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ರಮೋಲಾ ಜೊತೆ ರೂಮರ್ಸ್ ಬರ್ತಾರೆ ನೋಡಿ, ಈ ತರ ರೂಮರ್ಸ್ ಎಲ್ಲ ಮಾಡಿನೇ ಅವ್ರ ಜೀವನ ಉದ್ಧಾರ ಆಗ್ತಾ ಇರೋದು. ಅದು ಖುಷಿ ಪಡಿ. ನನ್ನಿಂದ ಎಷ್ಟೋ ಫ್ಯಾಮಿಲಿ ಉದ್ಧಾರ ಆಗ್ತಾ ಇದೆ. ನನ್ನ ಟ್ರೋಲ್ ಮಾಡಿ ಅವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ. ಖುಷಿ ವಿಷಯ ಅಲ್ವಾ? ಪರವಾಗಿಲ್ಲ, ಓಕೆ. ಹೆಣ್ಮಕ್ಳು ಬಂದು ಪ್ರಪೋಸ್ ಲವ್ ಲೆಟರ್ಸ್ ಎಲ್ಲ ಕಳಿಸ್ಬೋದಾ ನಿಮಗೆ? ಅಯ್ಯೋ, ಬೇಜಾನ್ ಬರ್ತಾ ಇರುತ್ತೆ ಲವ್ ಲೆಟರ್ಸ್ ಎಲ್ಲ. ಏನು ದಿನಕ್ಕೆ ಒಂದೊಂದು ಬರುತ್ತೆ. ಆದ್ರೆ ನನ್ನ ಹುಡುಗಿ ಹೇಗಿರ್ಬೇಕಂತ ನಾನೇ ಡಿಸೈಡ್ ಮಾಡೋದು. ಈಗ ನೆಕ್ಸ್ಟ್ ರಮೋಲಾ ಅವರು ಯಶ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದಾರಂತೆ, ಹೌದಾ? ಅಯ್ಯೋ, ಮಾಡಿದ್ರೆ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗುತ್ತೆ. ಆದರೆ ಚಾನ್ಸ್ ಸಿಗಲ್ಲ ಅಂತ ಗೊತ್ತು, ಆದ್ರೂ ಏನು ಮಾಡೋಕ್ಕಾಗಲ್ಲ. ಈ ಥರ ಪ್ರಶ್ನೆ ಕೇಳಿದ್ರ ಅಂತ ಉತ್ತರ ಕೊಡ್ತಾ ಇದ್ದೀನಿ. ಸಿಕ್ಕಿದ್ರೆ ನಿಜವಾಗ್ಲೂ ಸಕ್ಕತ್ತಾಗಿ ಮಾಡ್ತೀನಿ, ನಾನು ಸೂಪರಾಗಿ ಮಾಡ್ತೀನಿ. ಹೌದಾ? ಐ ಹ್ಯಾವ್ ಆಲ್ರೆಡಿ ಪ್ರೂವ್ಡ್, ನಾನು ಆ್ಯಕ್ಟಿಂಗಲ್ಲಿ ಆಲ್ರೆಡಿ ಪ್ರೂವ್ ಬಟ್ ಮಾಡ್ಕೊಂಡು. ರಮೋಲಾ ಅವರೇ, ನೀವು ಒಬ್ಬ ನಟನ ಜೊತೆ ಕೆಲಸ ಮಾಡಬೇಕು ಅಂತ ಕನ್ಸಿರೋದ್ರಲ್ಲಿ ಅವ್ರು ಯಾರಾಗಿರ್ತಾರೆ? ಅದು ಇದು ರಕ್ಷಕ್ ಶೆಟ್ಟಿ ಸರ್, ಅವ್ರ ಜೊತೆ ನಾನು ಕೆಲಸ ಮಾಡೋದಂತ ತುಂಬ ಆಸೆ. ರಕ್ಷಕ್ ಬಗ್ಗೆ ಏನು ಅನ್ಸುತ್ತೆ? ರಕ್ಷಕ್ ಜೊತೆ ಕೆಲಸ ಮಾಡಲ್ಲ ಸಿನಿಮಾನಲ್ಲಿ? ಅದು ಚಾನ್ಸ್ ಸಿಗ್ದಾಗ ಖಂಡಿತ ಮಾಡ್ತೀವಿ. ಯಾಕಂದ್ರೆ ಆಲ್ರೆಡಿ ನಾವು ಇಬ್ರು ಒಂದು ಶೋ ಮಾಡ್ಕೊಂಡ್ ಬಂದಿದ್ದೀವಿ, ಇವತ್ತು ಒಳ್ಳೆ ಟಾಕಲ್ಲಿ ಇದ್ದೀವಿ, ಎಲ್ಲರೂ ಮಾತಾಡ್ತಿದ್ದಾರೆ ನಮ್ಮ ಬಗ್ಗೆ ಅಂತ. ಒಂದು ಒಳ್ಳೆ ಕೆಲಸ ಬಂದಾಗ ಯಾಕಂದ್ರೆ ಇದು ರಕ್ಷಕಕ್ಕೂ ತುಂಬಾ ಇಷ್ಟ, ಜೊತೆಗೆ ನಾವಿಬ್ರು ಕೆಲಸ ಮಾಡೋದು. ನನ್ನ ಕ್ಯಾರೆಕ್ಟರ್ನ ಹಾಳು ಮಾಡ್ತಾ ಇದ್ದಾರೆ. ಅವನ ಮನಸ್ಸಿಗೆ ಬಂದಿದ್ನ ನಂತರ ಹೇಳ್ತಿದ್ದಾರೆ. ಸೂಪರ್. ಆ್ಯಕ್ಚುಲಿ ನನಗೆ ಈ ಸೆಗ್ಮೆಂಟ್ ಬಿಟ್ಬಿಡಿ, ನಂಗೆ ತಿಳ್ಕೊಳ್ಳೋ ಕುತೂಹಲ. ಈಗ ಎಷ್ಟೋ ಸಿನಿಮಾಗಳಾಗಲೇ ಬಂದಿದೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ನೀವಿಬ್ರು ಒಂದು ಸಿನಿಮಾನಲ್ಲಿ ಒಟ್ಟಿಗೆ ನಟಿಸ್ಬೇಕು ಅಂದರೆ, ಆಗಲೇ ಬಂದಿರುವಂತಹ ಸಿನಿಮಾನಲ್ಲಿ ನಿಮ್ಮಿಬ್ಬರಿಗೆ ಯಾವ ಸಿನಿಮಾ ಸೂಟ್ ಆಗುತ್ತೆ? ನನಗೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ನೀವಿಬ್ರು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ನಂಗೆ ಜಾಲಿ ಡೇಸ್, ಫ್ರೆಂಡ್ಸ್. ಅವರು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚೆನ್ನಾಗಿರುತ್ತೆ. ಆ ಪ್ರಪೋಸಲ್ ಸೀನ್ ಎಲ್ಲ ಅದು ಮಾಡೋಣ, ಇದು ಮಾಡ್ತೀರಾ? ಅಲ್ಲ, ಜಸ್ಟ್ ಓಕೆ, ಬೇಡ ಅಂತ ಪ್ರಶ್ನೆಗಳು ಬರ್ತಾ ಬರ್ತಾ ಡೈರೆಕ್ಟ್ ಆಗ್ಬಿಡ್ತಾರೆ. ಇಂಡೈರೆಕ್ಟ್ ಆಗಿ ಶುರು ಆಯ್ತು, ಡೈರೆಕ್ಟ್ ಮಾಡ್ತೀರಾ? ಆಕ್ಚುಲಿ ಅವರಿಬ್ರು ಸಿನಿಮಾ ಮಾಡಿದ್ರೆ ರಾರಾ ಅಂತ ಹೆಸರಿಡ್ಬೋದು. ರಮೋಲಾ, ರಕ್ಷಕ್. ನಾನೆಲ್ಲ ಹಂಗೆ ಇಡ್ಬೋದು. ರಾರ ಅಂದ ತಕ್ಷಣ ನಾಗವಲ್ಲಿ ರಾಮನಾಥ್ ನೆನಪಾಗೋಯ್ತು. ಓಕೆ, ಅಷ್ಟೇ ಆಗೋಯ್ತು. ಇದೆ ಪಾಪ, ಈಗ ಶುರುವಾಗಿದೆ. ಸೊ ಇದೊಂದು ಬ್ರಿಲಿಯಂಟ್ ಸೆಗ್ಮೆಂಟ್, ನಮಗಂತೂ ಪರ್ಸನಲ್ ಫೇವ್ರೇಟ್ ಈ ಸೆಗ್ಮೆಂಟ್, ಕ್ರಾಸ್ ಕನೆಕ್ಷನ್ ಅಂತ. ಸ್ಲೇಟ್ ಮೇಲೆ ಒಂದು ಪದ ಬರಿತೀನಿ, ಆ ಪದವನ್ನ ಕ್ಯಾಮ್ರಾಗ ಮಾತ್ರ ತೋರಿಸೋದು ನಾನು, ನಿಮ್ಮಿಬ್ರಿಗೆ ತೋರಿಸಲ್ಲ.
ಬಟ್ ನೀವು ಆ ಪದ ಯಾವುದು ಅಂತ ನಿಮ್ಮ ತಲೆಯಲ್ಲೇ ಗೆಸ್ ಮಾಡ್ಬಿಟ್ಟು ಸುಮ್ಮನೆ ತಲೆಯಲ್ಲಿ ಒಂದು ಪದ ಬರೀಬೇಕು. ನೀವೇ ಏನ್ ಊಹಿಸ್ಕೊಂಡು ಯಾವ ಪದ ಬರ್ದಿರಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಂಡು ಒಂದು ಪದ ಬರೀರಿ. ಆಮೇಲೆ ಅದನ್ನ ರಿವೀಲ್ ಮಾಡಿದಾಗ ಅದಕ್ಕೂ ಇದಕ್ಕೂ ಹೆಂಗ್ ಕನೆಕ್ಷನ್ ಅಂತ ನೀವು ತಿಳಿಸ್ಬೇಕು. ಅದೇ ಕ್ರಾಸ್ ಕನೆಕ್ಷನ್. ಸೂಪರ್. ಈಗ ತುಂಬಾ ವರ್ಷಗಳಾದ್ಮೇಲೆ ಸ್ಲೇಟ್ ನಿಮ್ಮ ಕೈಗೆ ಬಂದಿದೆ ಫಾರ್ ಆಲ್ ದ ಗುಡ್ ರೀಸನ್ಸ್. ಈಗ ಫಸ್ಟ್ ಪದ ನಾನು ಬರೀತೀನಿ, ಯಾವ ಪದ ಅಂತ ನೀವು ಗೆಸ್ ಮಾಡಬೇಕು, ಆಯ್ತಾ? ಅರ್ಥ ಆಯ್ತು. ಗುಡ್ ರೀಸನ್. ನಾವು ಬರಿಬೋದು ಇವಾಗ. ಓಕೆ, ಇದು ಕ್ಯಾಮ್ರಾಗ ಮಾತ್ರ ತೋರಿಸ್ತೀನಿ ನಾನು. ಕಾಣಿಸ್ತಾ ಇದೆಯಾ ಸರ್? ಓಕೆನಾ ಸರ್? ಓಕೆನಾ? ಈಗ ನೀವಿಬ್ರು ಒಂದು ವರ್ಡ್ ನಾನು ಏನ್ ಪದ ಬರ್ದಿರ್ಬೋದು ಸುಮ್ಮನೆ ಊಹಿಸಿ, ಏನೋ ಒಂದು ಇಮ್ಯಾಜಿನೇಷನ್. ಏನ್ ಬರ್ದಿರ್ಬೋದು? ನಾನು ನೋಡ್ಬೇಡ, ನೀನ್ ಬರೀ. ಏನೋ ಬರೀ, ಏನ್ ತಲೆಗೆ ಉಳಿಯುತ್ತೋ ಬರೀ. ಮೈ ಯೋಚನೆ ಮಾಡಿ ಬರೀತದ. ನಾನು ಇದು ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟು. ಔಟ್ಸ್ಟ್ಯಾಂಡಿಂಗ್. ಸುಮ್ಮನೆ ಬರೀತಾ ಇರ್ತೀನಿ ಅಷ್ಟೇ, ಗೊತ್ತಾಗಲ್ಲ. ಇವರು ಬರೀತಾರೆ ನೀಟಾಗಿ, ನಾನು ಟೈಮ್ ಪಾಸ್ಗೆ ಹೋಗೋದು ಕ್ಲಾಸ್ಗೆ. ಹಿಂಗೆ ಬರೆಯೋದು, ಅಳಿಸೋದು. ಓಕೆನಾ? ರೆಡಿನಾ? ಅವ್ರು ಅಳಿಸೇ ಬಿಟ್ರು ಬರ್ದಿರೋದನ್ನ. ಅವ್ರು ಅಳಿಸಲ್ಲ. ರೆಡಿನಾ? ಪದ ಬರ್ದಿದ್ದೀರಾ? ಓಕೆ, ರಿವೀಲ್. ಓಕೆ. ಸ್ನೇಹಿತರು. ಇದೇನಿದು ಖಾಲಿ ಬರ್ದಿದ್ದೀರಾ? ಡ್ಯಾಶ್. ಡ್ಯಾಶ್. ಅದು ಡ್ಯಾಶ್ ಅಂದ್ರೆ ಯಾವ್ದು? ಡ್ಯಾಶ್. 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 ಸರಿ, ವೇಟ್. ಈಗ ನಿಂದು ತೋರ್ಸು. ಓ ಕರೆಕ್ಟ್ ಇದೆ. ಏನ್ ಕನೆಕ್ಟ್ ಮಾಡ್ತೀರಾ? ಹೆಂಗ್ ಕನೆಕ್ಟ್ ಮಾಡ್ತೀರಾ? ಇದ್ದಾಗೆಲ್ಲ ಕುಡಿಯೋದು ಎಣ್ಣೆ. ಪಾರ್ಟಿ, ಸ್ನೇಹಿತರು ಅಂದ್ರೆ ಪಾರ್ಟಿ. ಪಾರ್ಟಿ, ಎಣ್ಣೆ. ಇದು ಡ್ಯಾಶು, ಇದು ಹೇಳಕ್ಕಾಗಲ್ವಲ್ಲ. ಆದ್ಮೇಲೆ ಬರೋದು. ಎಲ್ಲ ಆದ್ಮೇಲೆ ಡ್ಯಾಶ್. ಸ್ನೇಹಿತರು, ಎಣ್ಣೆ, ಆಮೇಲೆ ಡ್ಯಾಶ್. ಅಲ್ಲ, ಸೈಡ್ಸ್. ಅದ್ರಲ್ಲಿ ಏನ್ ಬೇಕಾದ್ರೂ ಫಿಲ್ ಮಾಡ್ಬೋದು. ಏನ್ ಬೇಕಾದ್ರೂ ಫಿಲ್ ಮಾಡ್ಬೋದು. ಏನ್ ಬೇಕಿರೋ ಇದು ಹುಡುಗರು ಅರ್ಥ ಆಗುತ್ತೆ. ವಾಯ್ಸ್ ಉಳಿದವರು ನಮ್ಮ ವಾಯ್ಸ್ಗೆಲ್ಲ ಅರ್ಥ ಆಗುತ್ತೆ. ಇದೊಂದೇ ಲಾಸ್ಟ್ ಅಂತ ಹಂಗೆ ಮಾಡಿ. ರೆಡಿನಾ? ನೆಕ್ಸ್ಟ್ ಒನ್. ಹಾ, ನಮಗೇನು ಇಂಗ್ಲೀಷ್ ಯಾರು ಏನಾದ್ರೂ ಒಂದು ಬರ್ಕೋ. ನೋಡ್ಕೊಂಬಿಡಿ. ಓಕೆನಾ? ಎಸ್ ಸರ್, ಎಸ್ ಮ್ಯಾಮ್. ಸ್ಟಾರ್ಟ್ ಮಾಡಿ. ಏನ್ ಬರ್ದಿರಬಹುದು ಅಮಿತ್ ಅಂತ? ದಯವಿಟ್ಟು ಡ್ಯಾಶ್, ಪ್ಲಸ್, ಮೈನಸ್ ಇದೆಲ್ಲ ಹಾಕ್ಬಿಡಿ. ಸ್ಟಾರ್. ಆಯ್ತಾ? ನಮ್ಮ ಅಮ್ಮ ನಂಗೆ ಏನು ಬರಿಬೇಕಂದ್ರೆ ಗೊತ್ತಾಗ್ತಿಲ್ಲ. ಏನ್ ತಲೆಗೆ ಏನ್ ಎನಿ ವರ್ಡ್ ನಿಮ್ಗೆ ಇವತ್ತು ಸದ್ಯಕ್ಕೆ ಏನು ಬರ್ತಿದೆ? ನೀವು ಆನ್ ದ ವೇ ಬರ್ತಾ ಇರ್ಬೇಕಾದ್ರೆ ರೋಡಲ್ಲಿ ಏನು ನೋಡಿದ್ರಿ? ಏನೋ ರೆಡಿನಾ? ಓಕೆನಾ? ಓಕೆ, ಕ್ಯಾಮ್ರಾ ತೋರಿಸಿ ಪ್ಲೀಸ್. ರಕ್ಷಕ್ ಕಾರ್. ರಕ್ಷಕ್ ಅಂಡ್ ಕಾರ್. ರೌಡಿಸಮ್ ಅಂತ ನಾನು ಬರ್ದಿದ್ದು. ಎಸ್. ಸೊ ರಮೋಲಾ ಅವರೇ ಪ್ಲೀಸ್ ಕನೆಕ್ಟ್ ಮಾಡಿ ರಕ್ಷಕ್ ಮತ್ತೆ ಕಾರಲ್ಲಿ ರೌಡಿಸಮ್ನ. ರಕ್ಷಕ್ ಕಾರಲ್ಲಿ ರೌಡಿಸಮ್ ಮಾಡಿದ್ದ. ರಕ್ಷಕ್ ಕಾರಲ್ಲಿ ರೌಡಿಸಮ್ ಮಾಡಿದ್ದ. ರಕ್ಷಕ್ ಕಾರಲ್ಲಿ ರೌಡಿಸಮ್ ಮಾಡಿ. ನೈಸ್. ಅದು ನಿಜವಾದ ಘಟನೆನಾ ಅಥವಾ? ನಮ್ಮಮ್ಮ ನನ್ನ ಬಿಟ್ಬಿಡ್ರಿ ದಯವಿಟ್ಟು. ರೆಡಿನಾ? ಎಸ್ ಸರ್, ಎಸ್ ಮ್ಯಾಮ್. ಸ್ಟಾರ್ಟ್ ಮಾಡಿ, ಬರೀರಿ. ಏನೋ ಬರುದ್ರು ಫೈನಲಿ ಅವರು ಆಟೋಗ್ರಾಫಿ ಬರೆದ್ರು. ರೆಡಿನಾ? ಓಕೆ, ರಿವೀಲ್. ನನ್ನ ಹೆಸರು ನಾನೇ ಬರೀಕೊಂಡೆ, ಏನು ಗೊತ್ತಾಗಿಲ್ಲ. ಅನಾಮಿಕಾ ಬುಲೆಟ್. ಓ ನೈಸ್. ಆಕ್ಚುಲಿ ಇಬ್ರು ಸೇಫ್ ಆದ್ರು. ಹೌದು. ಓ ಕನೆಕ್ಟ್ ಮಾಡಿ ರಕ್ಷಕ್. ನಮ್ಮ ಬಾಸು ನಮ್ಮಪ್ಪ ಅಂದರೆ ಕ್ಲೋಸ್ ಫ್ರೆಂಡ್ಸು ಅವರಿಬ್ಬರು ಕುಚಿಕು.
ಬುಲೆಟ್ ಮತ್ತು ಡಿವೋರ್ಸ್ ಎರಡು ಇಲ್ಲೇ ಇದೆಯಲ್ಲ. ನೈಸ್. ಕರೆಕ್ಟಾಗಿ ಬರದೆ ಎಂತ ಅನಾಮಿಕ ಅಂತ ನೋಡಿ ಯೋಚನೆ ಮಾಡಿ ಏನ್ ಹೇಳ್ತೀರಾ ಅಂತ. ಇವಾಗ ಸದ್ಯಕ್ಕೆ ನಾನಿನ್ನೂ ಡಿವೋರ್ಸರ್ನ ಮೀಟ್ ಮಾಡಿಲ್ಲ, ಸೊ ಹಾಗಾಗಿ ನಾನೀಗ ಅನಾಮಿಕಳವರಿಗೆ ವೆರಿ Correct ಸ್ಮಾರ್ಟ್, ಆಗಿದೆ. ವೆರಿ ಸ್ಮಾರ್ಟ್. ಬರಲ್ಲ ಅಂತ ಹೇಳಿದ್ರೆ ನಾನು ಮಾಡಿದ್ದೀನಿ. ಡಿ ಬಾಸ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ಆ್ಯಂಡ್ ನೀವು ಬುಲೆಟ್ ಅಂತ ಕೂಡ ಬರೆದ್ರಿ. ನಿಮ್ಮ ತಂದೆ ಮತ್ತು ಡಿ ಬಾಸ್ ಅವರ ನಡುವೆ ಇರುವಂತಹ ಸಂಬಂಧ ಆ್ಯಂಡ್ ನಿಮಗೆ ಅದ್ರ ಮೂಲಕ ಬಂದಂತಹ ಪರಿಣಾಮ ಹೇಗಿತ್ತು ನಿಮ್ಮ ಲೈಫ್ ಮೇಲೆ ಆ ಇಂಪ್ಯಾಕ್ಟ್? ಅವರಿಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಆ್ಯಂಡ್ ಫ್ರೆಂಡ್ಶಿಪ್ ಸ್ಪೆಷಲ್. ಅಂದರೆ ನಾನು ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದು ನನಗೆ ನೆನಪಿರೋದು, ಅದಕ್ಕಿಂತ ಬಿಫೋರ್ ನೋಡಿರ್ತೀನಿ ಮೇ ಬಿ. ಅದು ಚಿಕ್ಕ ವಯಸ್ಸು ಫೋಟೋಸ್ ಇದೆ. ನಾನು ಫಸ್ಟ್ ನೋಡಿದ್ದು ಸಾರಥಿ ಸಿನಿಮಾ ಶೂಟಲ್ಲಿ, ಒಂದು ಓಪನ್ ಗ್ರೌಂಡಲ್ಲಿ ಟೀಮ್ ಒಂದು ಟೈಟಲ್ ಸಾಂಗ್ ನಡೀತಿತ್ತು. ಆವಾಗ ನಾನು ಅವ್ರನ್ನ ಮೀಟ್ ಮಾಡಿದ್ದು. ಅವತ್ತು ನನ್ನ ಬರ್ಡೇ ಬೇರೆ ಇತ್ತು. ಇಡೀ ಶೂಟಿಂಗ್ ಸ್ಪಾಟ್ಗೆ ಅಪ್ಪ ಸ್ವೀಟ್ ಎಲ್ಲ ತರಿಸಿ ಎಲ್ಲರಿಗೂ ಕೊಟ್ಟು ಅವತ್ತು 2,000 ರೂಪಾಯಿ ಕೊಟ್ಟಿದ್ರು ನನಗೆ. ಬಾಸ್ ಒಂದು ಜೋಬಲ್ಲಿ ಇಟ್ಟರು, ತೊಗೊಂಡೋಗಿ ಮನೆಗೆ ದೇವ್ರ ಮನೆಗೆ ಇಡಿ, ಇದು ಒಳ್ಳೇದಾಗಲಿ ನಿನಗೆ ಅಂತ. ಆವತ್ತು ನಾನು ಫಸ್ಟ್ ನೆನಪು ಅವ್ರನ್ನ ನೋಡಿದ್ದು. ಅದಾದಮೇಲೆ ಅವ್ರ ಜೊತೆ ಒಂದು ಬಾಂಡಿಂಗ್, ಆ ಕನೆಕ್ಷನ್ ತುಂಬ ದೊಡ್ಡದು. ಅಂದರೆ ಖುಷಿ ಆಗಿರ್ಬೋದು, ನೋವುಗಳಾಗಿರ್ಬೋದು, ಶೂಟಿಂಗ್ ಸ್ಪಾಟ್ಸ್ಗೆ ಹೋಗಿರೋದಾಗಿರ್ಬೋದು, ಟ್ರಾವೆಲಿಂಗ್ ಮಾಡಿರೋದಾಗಿರ್ಬೋದು, ಪ್ರತಿಯೊಂದು ನೆನಪಾಗ್ತಾ ಇರೋದು ಅವಾಗವಾಗ. ಅಂದರೆ ನಮ್ಮ ತಂದೆದು ಅವ್ರದ್ದು ಫ್ರೆಂಡ್ಶಿಪ್ಪು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಇವತ್ತಿಗೂ ಅದು ನಮ್ಮ ಅಪ್ಪ ಇಲ್ಲ ಅಂತ ಹೇಳಿದ್ರು ಆ ಒಂದು ಫೋಟೋಸು ವೈರಲ್ ಆಗ್ತಾ ಇರುತ್ತೆ. ಅವರು ಒಂದು ಫ್ಯಾನ್ ಪೇಜಲ್ಲಿ ಹೇಳ್ತಾನೆ ಇರ್ತಾರೆ, ಇವರು ಒಂಥರ ಕುಚಿಕು, ಈ ಥರ ಒಂದು ಬಾಂಡಿಂಗ್ ಯಾವತ್ತು ಸ್ಕ್ರೀನ್ ಮೇಲೆ ನಾವು ನೋಡೋಕ್ಕೆ ಆಗಲ್ಲ ನೆಕ್ಸ್ಟು ಡಿ ಬಾಸ್ ಪಕ್ಕದಲ್ಲಿ ಅಂತ. ಅದೊಂದು ಖುಷಿ ಅನಿಸುತ್ತೆ. ಅದು ಖುಷಿ ಆಗುತ್ತೆ. ಎಲ್ಲೋ ಒಂದು ಕಡೆ ಅವ್ರ ಸಪೋರ್ಟ್ ಇದೆ ಅನಿಸುತ್ತಾ ನಿಮಗೆ? ಖಂಡಿತವಾಗ್ಲೂ ಇದೆ. ಅವ್ರ ಫ್ಯಾನ್ ಸಪೋರ್ಟ್ ತುಂಬ ದೊಡ್ಡ ಮಟ್ಟಕ್ಕಿದೆ. ಇವತ್ತೇನೋ ಇಲ್ಲಿ ಗಂಟ ಬಂದು ಕೂತ್ಕೊಂಡಿದ್ದೆ ಅಂದರೆ ಅವರೊಂದು ಫ್ಯಾನ್ಸಿಂದಾನೆ ನಾನು ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅಂದರೆ ಎಲ್ಲೇ ಹೋದರೂ ನಾನು ಅವ್ರ ಹೆಸರು ಕೂಗ್ತಾ ಇರ್ತಾರೆ, ಅವ್ರ ಫ್ಯಾನ್ಸ್ ನಾವು ಅಂತ ಹೇಳ್ತಾರೆ, ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ನಂದೇನೇ ಕಾಂಟ್ರವರ್ಷಲ್ ಆಗಿರೋ ಮತ್ತೊಂದಾಗಿದ್ರು ಅವ್ರು ಆ ಟೈಮಲ್ಲಿ ಬಂದು ಹೇಳ್ತಾರೆ, ಅಂದರೆ ನಿಮ್ಮಿಂದ ಯಾವುದೋ ನನ್ನ ಜೊತೆಗೆ ನಿಂತಿರ್ತೀವಿ ಅಂತ ಹೇಳ್ತಾರೆ ಗೊತ್ತಾ. ಅದೊಂದು ಧೈರ್ಯ. ಅವ್ರ ಫ್ಯಾನ್ಸ್ಗೆ ಯಾವತ್ತೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವೆರಿ ಬ್ಯೂಟಿಫುಲ್. ಈ ಸೆಗ್ಮೆಂಟಲ್ಲಿ ನೀವಿಬ್ಬರೇ ಹೇಳಿ, ನಿಮ್ಮ ಪ್ರಕಾರ ಯಾರು ಬೆಟರ್ ಆಗಿ ಆಡಿದ್ದು, ಯಾರು ಕ್ಲೋಸೆಸ್ಟ್ ಉತ್ತರಗಳನ್ನ, ಒಳ್ಳೆ ಲಾಜಿಕ್ಕಿಂದ ಉತ್ತರಗಳನ್ನ ಕೊಟ್ಟಿದ್ದು ನಿಮ್ಮಿಬ್ಬರ ಪ್ರಕಾರ? ನಾನೇ ಅನ್ಸುತ್ತೆ ನನಗೆ. ಆನೆಸ್ಟ್ ಆಗಿ ನೀವಿಬ್ರು ಅವರೇ ಅನ್ಸುತ್ತೆ ಅವ್ರ ಪ್ರಕಾರ ಅಂದಿದ್ದಾರೆ. ನೀವು? ಅವರೇ. ಅವರು ಈಸ್ ಗುಡ್ ವಿತ್ ರಿಲೇಶನ್ಶಿಪ್ಸ್, ಫ್ರೆಂಡ್ಶಿಪ್, ಫ್ರೆಂಡ್ ಅಲ್ಲ, ಅದು ಒಂದು ಸಂಬಂಧ ಅಲ್ವಾ, ಸಂಬಂಧ, ಬಾಂಡ್, ರಿಲೇಶನ್ಶಿಪ್ ಅಂತ ಅಷ್ಟೇ. ಯಾವುದಾದ್ರೂ ಒಂದು ವಿಷಯಕ್ಕೆ ರಕ್ಷಕ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕಂದ್ರೆ ಯಾವ ವಿಷಯಕ್ಕೆ ಹೇಳ್ತೀರಾ? ಅದೇ ಯಾವಾಗಲೂ ಅವೈಲೇಬಲ್ ಇದ್ದಿದ್ದಕ್ಕೆ, ನನಗೆ ಯಾರಾದರೂ ಒಂದು ನಂಬಿಕೆ ಹುಟ್ಟಿಸಿದ್ದಕ್ಕೆ, ನಾನು ಯಾರಾದರೂ ಒಂದು ಸಹಾಯ ಬೇಕಾದಾಗ ಕಾಲ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಕೊಟ್ಟಿರ್ತಾನಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ವೆರಿ ಕ್ಯೂಟ್. ನೀವು ಒಂದು ವಿಷಯ ರಮೋಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ಯಾವುದಕ್ಕೆ ಹೇಳ್ತೀರಾ? ಅಂದರೆ ನನ್ನ ತುಂಬ ಪೇಷನ್ಸ್ ಆಗಿದ್ದೆ, ಅಂದರೆ ಪೇಷನ್ಸ್ ಮಾಡಿದ್ದು, ತುಂಬ ಸೈಲೆಂಟಾಗಿ ಮಾಡಿದ್ದಕ್ಕೆ, ಯಾವ ವಿಚಾರದಲ್ಲಿ ಹಿಂಗೆ ಮಾತಾಡಬೇಕು ಅಂತ ಹೇಳ್ಕೊಟ್ಟಿದ್ದಕ್ಕೆ, ಮತ್ತು ನನ್ನ ಫ್ಯಾಮಿಲಿ ಇಂಪಾರ್ಟೆನ್ಸ್ ಮತ್ತು ದುಡ್ಡಿನ ಇಂಪಾರ್ಟೆನ್ಸ್ ಹೇಳ್ಕೊಟ್ಟಿದ್ದಕ್ಕೆ ಅದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ವಾ, ಅಷ್ಟೆಲ್ಲ ಇಂಪಾರ್ಟೆನ್ಸ್ ಹೇಳ್ಕೊಟ್ಟಿದ್ದೀರಾ? ಅಷ್ಟು ಲೆಸನ್. ನೈಸ್. ಎಷ್ಟು ತಿಂಗಳಿಂದ ಗೊತ್ತು ಒಬ್ರಿಗೊಬ್ರು? ಎಷ್ಟು ವರ್ಷ? 6 ಮಂತ್ಸ್ ಅಲ್ಲ? ಅಲ್ಲಿ ಏನು ವಿಷಯ ಆಗಿತ್ತು ಅಂದ್ರೆ ನಾನು ಟೀಚರ್, ಮೆಂಟರ್ ಮಾಡಬೇಕಿತ್ತು ಅವನಿಗೆ. ಸೊ ಹಾಗಾಗಿ ನನಗೆ ಗೊತ್ತಿರೋ ವಿಷಯಗಳನ್ನ ಅವನಿಗೆ ಹೇಳ್ಕೊಡೋದೇ ಒಂದು ಟಾಸ್ಕ್, ಆ ಥರ ಒಂದು ಫಾರ್ಮೇಟ್ ಇತ್ತು. ಹಾಗಾಗಿ ನಾನು ಟೀಚ್ ಮಾಡಲೇಬೇಕಿತ್ತು. ಆ ಒಂದು ಜರ್ನಿಯಲ್ಲಿ ಕೆಲವೊಂದು ವಿಷಯಗಳನ್ನು ಟೀಚ್ ಮಾಡಿದ್ದೀನಿ. ಬೈ ದ ವೇ, ನಾವು ರಕ್ಷಕು ಈ ಥರ ಡ್ಯಾನ್ಸ್ ಮಾಡೋದು, ಎಕ್ಸ್ಪ್ರೆಷನ್ ಕೊಡೋದು, ಈ ಥರದ್ದೆಲ್ಲ ನೋಡಿರಲಿಲ್ಲ. ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡೋಕ್ಕೆ ಫಸ್ಟ್ ಸೆಷನ್ ಪ್ರಾಕ್ಟೀಸ್ ಕರೆದಾಗ ಪ್ರಾಕ್ಟೀಸ್ ಮಾಡಿಸ್ತಾ ಇರಬೇಕಾದ್ರೆ ಹೆಂಗಿತ್ತು ಅವ್ರ ಎಕ್ಸ್ಪ್ರೆಷನ್? ಹೆಂಗೆ ಡ್ಯಾನ್ಸ್ ಮಾಡೋದೆಲ್ಲ ಪಟ್ಟಂತ ಕಲ್ತ್ರ, ಅಥವಾ ತುಂಬಾ ಒದ್ದಾಡಿ ನೀವು ಫೋರ್ಸ್ ಮಾಡಿ? ಶೈ ಇದ್ರು ಅಂತ ಬರುತ್ತೆ, ರೊಮ್ಯಾಂಟಿಕ್ ಆಗಿ ನನಗೆ ಹೇಳ್ಕೊಟ್ಟಿದ್ದೆ. ಅದೇ ನಾನು ಬೆಲಿ ಡ್ಯಾನ್ಸರು, ಇವನು ದೇವಸ್ಥಾನ ಫುಲ್ ರಿದಮ್ ಟಮ್ಟೆ ಡ್ಯಾನ್ಸರು. ಈ ಬಾಡಿ ಲ್ಯಾಂಗ್ವೇಜ್ಗೂ ಇವನಿಗೂ ಮ್ಯಾಚ್ ಮಾಡೋದು ತುಂಬ ಕಷ್ಟ ಆಯ್ತು. ಅದಕ್ಕೆ ಮುಂಚೆ ಸದ್ಯ ನನಗೆ ಫಸ್ಟೇ ಡಾನ್ಸ್ ಕೊಟ್ಟಿಲ್ಲ, ಫ್ಯಾಷನ್ ಶೋ ಇಟ್ಟಿದ್ರು. ಅದರಲ್ಲಿ ಅಟ್ಲೀಸ್ಟ್ ಐ ಕಾಂಟ್ಯಾಕ್ಟ್ ಮಾಡಬೇಕು, ಕಾನ್ಫಿಡೆನ್ಸ್ ವಾಕ್ ಮಾಡಬೇಕು ಆಯ್ತಾ. ಇವನು ಐ ಕಾಂಟ್ಯಾಕ್ಟೇ ಮಾಡ್ತಾ ಇಲ್ಲ. ನನಗೆ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಹಿಂಗೆ ನಾನು ಆಮೇಲೆ ತಲೆ ಕೆಟ್ಟಿಡ್ಬಿಟ್ಟು, ನೋಡು ನಿನ್ನ ಅಕ್ಕನೋ ತಂಗಿನೋ ಅನ್ಕೊಂಡ್ಬಿಡು. ಅಷ್ಟೊಂದು ನಾಚಿಕೆ ಆದ್ರೆ ಇವನು ಅವಾಗ ಬೇಕಾದ್ರೆ ನಾನು ಶೋ ಬಿಟ್ಟು ಹೋಗ್ಬಿಡ್ತೀನಿ. ಅದೊಂದು ಡೈಲಾಗ್ ಹೇಳಿದ್ಮೇಲೆ ಆಮೇಲಿಂದ ಕಷ್ಟ ಆದ್ರೂ ಇಷ್ಟಪಟ್ಟು ಕಾನ್ಸಂಟ್ರೇಟ್ ಮಾಡಿ ಐ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ದೆ. ಸೊ ಐ ಕಾಂಟ್ಯಾಕ್ಟೇ ಫಸ್ಟು ಅಷ್ಟು ಕಷ್ಟ ಆಗಿತ್ತು. ಅಂದರೆ ಟಚ್ ಮಾಡೋದೆಲ್ಲ ರೊಮ್ಯಾಂಟಿಕ್ ಡ್ಯಾನ್ಸಲ್ಲಿ ಟಚ್ ಮಾಡೋದೆಲ್ಲ ಒಳ್ಳೆ ಕರೆಂಟ್ ಬಿಡ್ದಂಗೆ ಆಡ್ತಿದ್ದ. ಇಷ್ಟೇ. ಮುಂಚೆಯಿಂದಾನು ಸ್ವಲ್ಪ ನಾಚಿಕೆನಾ ಹೆಣ್ಮಕ್ಳು ಅಂದ್ರೆ ನಿಮಗೆ? ನಾನು
ಯಾರನ್ನೂ ಜಾಸ್ತಿ ಮಾತಾಡ್ಸೋದೇ ಇಲ್ಲ. ಅಷ್ಟಿಲ್ಲ. ಗರ್ಲ್ ಫ್ರೆಂಡ್ ಎಲ್ಲ ಮುಂಚೆ ಯಾರು ಸ್ಕೂಲಲ್ಲಿತ್ತು ಇದ್ರಾ? 3.5 years ಲವ್. ಹೌದಾ? ನೈಸ್. ಅವ್ರು ಬಿಟ್ಟಿದ್ದು ನೀವು ಬಿಟ್ಟಿದ್ದ ಅಥವಾ ಅವ್ರು ಬಿಟ್ಟಿದ್ದ? ಸಿಚುವೇಶನ್ ಟೈಮ್ ಪ್ರಕಾರ. ಅದಾದ್ಮೇಲೆ ನೀವು ಸಿಂಗಲ್ ಆಗೇ ಇದ್ರಿ ಫಾರ್ ಅ ವೆರಿ ಲಾಂಗ್ ಟೈಮ್. ಈಗಲೂ ಸಿಂಗಲ್ ಏನಾ? ಪಾಪ ಅವರು ಪಕ್ಕದಲ್ಲಿ ಕುತ್ಕೊಂಡು ಲುಕ್ ಕೊಡ್ತಾ ಇದ್ದಾರೆ. ಅಲ್ಲ ಬಟ್ ನೀವು ರಮೋಲ್ ಅವರೇ ರಿಲೇಶನ್ಶಿಪ್ಸ್ ಅಲ್ಲಿ ಇದ್ರಾ? ರಿಲೇಶನ್ಶಿಪ್ಸ್ ಅಲ್ಲಿ ಇದ್ವಿ. ಇದ್ರ ಶಿಪ್ಸ್ ಅಂದ್ರೆ ಪ್ಲೂರಲ್. ರಿಲೇಶನ್ಶಿಪ್ಸ್, ಫ್ರೆಂಡ್ಶಿಪ್ಸ್, ಎಲ್ಲ ಥರ ಶಿಪ್ಸ್. ರಿಲೇಶನ್ಶಿಪ್ಸ್ ಅಂದರೆ ಆ ಥರ ಅಲ್ವಾ, ಎಲ್ಲ ಥರ ಸಂಬಂಧಗಳು. ಅಲ್ಲ ಇವ್ರು ಬಂದು ಕೇಳ್ತಾ ಇರ್ಲಿಲ್ವಾ ಹೇಗೆ ಹುಡುಗಿನೆಲ್ಲ ಪಟಾಯಿಸೋದು ಹೇಳ್ಕೊಡಿ ಅಂತ? ಏನು ಅವ್ನ ಕಾನ್ಫಿಡೆನ್ಸ್ ನೋಡಿ ನನಗೆ ಇಷ್ಟ ಆಯಿತು ಅನ್ನಲ್ಲ. ಹುಡುಗಿ ಜೊತೆ ಡಾನ್ಸ್ ಮಾಡಿಲ್ಲ, ರೊಮ್ಯಾನ್ಸ್ ಮಾಡಿಲ್ಲ, ಅದು ಅಷ್ಟೊಂದು ಫಿಯರ್ ಇದ್ರು ಫಸ್ಟ್ ಡೇ ಬಂದಾಗ ಅದನ್ನೇನು ತೋರಿಸ್ಕೊಂಡೇ ಇಲ್ಲ. ಇವ್ನ ಕಾನ್ಫಿಡೆನ್ಸ್ ನೋಡಿ ಯಾರು ನಾನು ಹೇಳಿದ್ರೆ ನಂಬ್ತಾನೆ ಇಲ್ಲ. ಇವ್ನು ಟಚ್ ಮಾಡೋಕೆ ಹೆದರ್ಕೊಳ್ತಾನೆ ಅಂದರೆ ಯಾರು ನಂಬ್ತಾನೆ ಇಲ್ಲ. ಸ್ವಲ್ಪ ರೊಮ್ಯಾನ್ಸ್ ಪಾರ್ಟ್ ಸ್ವಲ್ಪ ವೀಕ್. ಈಗ ಹಂಗಾಗಿ ಇವನು ಬಂದು ಹಿಂಗೆ ಮಾಡೋದು ಅಂತೆಲ್ಲ ಕೇಳಲ್ಲ, ಅವನು ತೋರಿಸ್ಕೊಳ್ಳಲ್ಲ, ಅವನಿಗೆ ಗೊತ್ತಿಲ್ಲ ಅನ್ನೋದನ್ನ. ರವಿ ಸರ್ ಇರಲಿಲ್ಲ ಅಂತ ಹೇಳಿದ್ರೆ ಈ ಶೋನಲ್ಲಿ, ಅಂದರೆ ನಾವು ಮಾಡಿದ ಶೋನಲ್ಲಿ ನಾನು ಖಂಡಿತ ಅದನ್ನು ಕಲಿತಾ ಇರಲಿಲ್ಲ. ರವಿ ಸರ್ ಬೈಯೋಕ್ಕೋಸ್ಕರ ಕಲಿಸಿದ್ದು ನಾನು. ರವಿ ಸರ್ ಹೇಳಿದ್ರು ಅದೇನೋ ಉಯ್ಯಾಲೆ ಥರ ಪ್ರಪೋಸಲ್ಸ್ ಏನಿತ್ತು, ಮೇಲೆ ಕರ್ಕೊಂಡು ಹೋಗಿದ್ರು. ಅವಳಿಗೆ ಮುತ್ಕೊಡು, ಇಲ್ಲಿಂದ ಅಲ್ಲಿಂದ ಹಾರಿ ಸತ್ಬಿಡು ಅಂದರು. 2ರಲ್ಲಿ 1 ಮಾಡು ಅಂದರು. ಆಮೇಲೆ ಕೊಡಲಿಲ್ಲ. ಆದ್ರೂ ನಿರಂಜನ್ ಅವ್ರು ಹಿಂಗೆ ಕೊಡ್ಬೇಕು ಕಣೋ ಅಂತ ತೋರಿಸಿದ್ರು. ಆಮೇಲೆ ಇವ್ನು ಕಷ್ಟಪಟ್ಟು ರವಿ ಸರು ಒಂದು ಮುತ್ತು ಕೊಡಿಸಿದ್ದು ನನಗೆ. ಅದನ್ನ ಬೇರೆ ಎಲ್ಲರೂ ರಕ್ಷಕ್ ರಮೋಲ್ ಅವ್ರಿಗೆ ಮುತ್ತು ಕೊಟ್ಟು ಪ್ರಪೋಸ್ ಮಾಡು, ಆ ಮುತ್ತು ಕೊಡ್ಸಕ್ಕೆ ಎಷ್ಟು ಕಷ್ಟ ಆಗಿತ್ತಂತ ನನಗೆ ಮಾತ್ರ ಗೊತ್ತು. ಒಂದು ಮುತ್ತಿನ ಕಥೆ ಇದು. ಬ್ಯೂಟಿಫುಲ್. ಈ ಆಟದ ಹೆಸರು ಕ್ಲೇ ಶರಾಡ್ಸ್ ಅಂತ. ಕ್ಲೇ ಶರಾಡ್ಸ್. ಬೇಬಿ ಮಗು. ಈಸಿ ಆಗಿರೋದು ಈಸಿ ಮಗುನಾ? ಪ್ಲೀಸ್ ಅದಕ್ಕೆ 2 ಕಾಲು ಅಂಬೆಗಾಲು ಇಡೋ ತರ. ಯಾವ್ದ್ರ ಮನುಷ್ಯರ ಮಗು ತಾನೆ? ಓಕೆ, ಮನುಷ್ಯರ ಮಗು. ಅವ್ರು ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು ಮನುಷ್ಯದ ಅಂತ. ಈ ಮಗು ತುಂಬಾ ಈಸಿ. ಅಂದ್ರೆ ನಾನು ತುಂಬಾ ಈಸಿನಾ? ಕ್ಲೇನಲ್ಲಿ ಮಾಡೋದು ತುಂಬಾ ಈಸಿ ಅಂದ್ರೆ. ಓಕೆ. ಮಗುದು ಮುಖ ಇವಾಗ ಆಯ್ತು, ಬಂತು ಆಚೆ. ಮಗುದ ಮುಖ ಆಚೆ ಬಂತು ಇವಾಗ. ಮಗು ಮುಖ ಆಚೆ ಬಂದಿದೆ. ನೋಡೋಣ ಯಾರು ಫಸ್ಟ್ ಮಗು. ಎಷ್ಟು ಮಗು ಸಣ್ಣಗಿದೆ ದಪ್ಪಗಿದೆ ಅಂತ ಗೊತ್ತಾಗುತ್ತೆ ನೋಡಿ. ಮಕ್ಕಳಂದ್ರೆ ಇಷ್ಟನಾ ನಿಮ್ಮಿಬ್ಬರಿಗೆ ಇನ್ ಜನರಲ್? ನಂಗೆ ಬೇಬಿ ಪ್ರೊಸೀಜರ್ ಇಷ್ಟ. ಅಯ್ಯೋ, ಏನು ಹೇಳೋದು, ತಲೆಗಿಂತ ಬಾಡಿನೇ ದೊಡ್ಡದಾಗೈತಿ ಇವಾಗ. ನೋಡಿ, ಅದು ಮಗು ಯಾವುದೇ ಶೇಪಲ್ಲಿ ಇದ್ರೂ ನಾವು ಒಪ್ಕೊಂತೀವಿ. ಬೇರೆ ಯಾರು ಇವಾಗ ಯಾರು ನಿಮ್ಮ ಮಗು ಅಂತ ಬೇಗ ಡೆಲಿವರ್ ಮಾಡ್ಬೇಕು ಮಗು. ರಕ್ಷಕ್ ಅವ್ರದ್ದು ನಂಗೆ ಭಯ ಆಗ್ತಾ ಇದೆ, ಮಗು ಹೆಂಗೆ ಆಚೆ ಬರುತ್ತೆ ಅಂತ. ನಮ್ಮ ಲಾಫಿಂಗ್ ಬುದ್ಧ ಇದ್ದಂಗಿದೆ. ಯಾಕೆ ಸ್ಪೆಸಿಫಿಕ್ ಆಗಿ ಬ್ಲೂ ಕಲರ್ ಯೂಸ್ ಮಾಡ್ತಿದ್ದೀರಾ? ಬ್ಲೂ ಕಲರ್ ನಿಮಗೆ ಯಾವ್ದ್ರಲ್ಲಿ ಯೂಸ್ ಮಾಡಿದ್ರು ಬರೋದು ಒಂದೇ ಶೇಪು. ಇದರಲ್ಲೇ ಮಾಡೋಣ. ಅಕ್ವಾಮ್ಯಾನ್ ತರ ಅವರು. ಮಗುದು ಹುಡ್ದಾಗ ಸ್ವಲ್ಪ ವೆಯ್ಟ್ ಕಮ್ಮಿ ಇರಬೇಕು. ಸೊ ಆ ಮಗುನ ಮಿನಿ ರಕ್ಷಕ್ ಅಂತ ಕರೆಯೋಣ, ರಕ್ಷಕ್ ಲೈಟ್ ಅಂತ ಕರಿಬಹುದು. ಒಂದು ನಿಮಿಷ, ಲೈಟು ಬೇಡ ಏನು ಬೇಡ, ಮಗು ಮಾಡೋಕ್ಕೆ ನಂಗೆ ಮಗು ಮಾಡೋಕ್ಕೆ ಕಷ್ಟ ಆಗ್ತದೆ. ನೆಕ್ಸ್ಟ್ ಮಗು ಮಾಡೋಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದಂತಹ ರಕ್ಷಕ್ ಬುಲೆಟ್ ತಮ್ಮನೇಲು ಮಗು ತಲೆ ಬಿದ್ದೋಯ್ತು. ಆನೆ ಕಾಲು ಬಿದ್ದೋಯ್ತು, ಮಗು ತಲೆ, ಏನೇನು ಆಗ್ತಾ ಇದೆ ಫಾರ್ಮ್ ಹೌಸ್ ಅಲ್ಲಿ. ನಾನು ಇವನಿಗೆ ಬೇಬಿ ಬುಲೆಟ್ ಅಂತ ಕರಿತಾ ಇದ್ದಿದ್ದು ಶೋ ಅಲ್ಲಿ. ಯಾಕೆ ಬೇಬಿ ಬುಲೆಟ್ ಅಂತ? ಅವನಿಗೆಲ್ಲರೂ ಮರಿ ಬುಲೆಟ್ ಅಂತಿದ್ರು, ಅದಕ್ಕೆ ನಾನು ಅದನ್ನ ಬೇಬಿ ಬುಲೆಟ್ ಅಂತ ಮಾಡಿದ್ದೆ. ಮನೇಲಿ ಏನಾದ್ರು ಪೆಟ್ ನೇಮ್ ಇದೆಯಾ ರಕ್ಷಕ್? ಪ್ರೀತಿಯಿಂದ ಏನು? ನಾನೇ ಒಂದು ಪೆಟ್ಟು ಮನೇಲಿ ಪೆಟ್ ನೇಮ್ ಮೇಲೆ ಇಡ್ತಾರೆ. ಯಪ್ಪ, ಮಗುದ ಕೈ ಆಯ್ತು. ಅಯ್ಯೋ, ಈ ಕಡೆ ಇರೋದು ಮಗು ಅನ್ಕೊಂಡೆ ನಾನು. ಅದು ಕಂಡೋರ್ ಮಗು, ಇದು ನನ್ನ ಮಗು. ಕಂಡೋರ್ ಮಗು ನಿಮ್ಮ ಫಾರ್ಮ್ ಹೌಸ್ ಅಲ್ಲಿ ಏನ್ ಮಾಡ್ತಾ ಇದೆ? ಅವ್ರ ಅಪ್ಪ ಅಮ್ಮನೂ ಇಲ್ಲಿ ಬಂದಿದ್ದಾರೆ. ಯಪ್ಪ,
ಅವ್ರು ಕಂಪ್ಲೀಟ್ ಯೂಟಿಲೈಸ್ ಮಾಡಿದ್ರು ಎಲ್ಲ. ಕ್ಲೇನಲ್ಲಿ ಒಂದು ಮಗು ಮಾಡೋಕ್ಕೆ ಎಷ್ಟು ಆಗ್ತಿದೆ ಕಷ್ಟ. ಹೌದು. ಆಯ್ತು ನಂದು ಮಗು ಬಾಲ್ ಆಟ ಆಡ್ತಾ ಇದೆ. ನೈಸ್, ವೆರಿ ಕ್ಯೂಟ್. ವೆರಿ ಕ್ಯೂಟ್. ಈಸಿ ಪೀಸಿ. ರಕ್ಷಕ್ ಅವರು ಇನ್ನೂ ಕಷ್ಟ ಪಡ್ತಾ ಇದ್ದಾರೆ ಮಗು ಮಾಡಕ್ಕೆ. ಇಲ್ಲ ನಂದು ಆಯ್ತು ನೋಡಿ. ಚೆನ್ನಾಗಿದೆ. ಯಾ, ರಕ್ಷಕ್ ಅವರು ಮಗು ಮಾಡಿರುವಂತಹ ಪ್ರೊಸೆಸ್ ಅನ್ನ ಈಗ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಂಗೆ ಕೇಳಬೇಡವೆ. ಸಾರಿ, ಕ್ಲೇನಲ್ಲಿ ಒಂದು ಮಗು ಮಾಡಿದೀನಿ. ಯಾ, ಓಕೆ. ಇದು ಹೆಂಗೆ ಅಂದ್ರೆ ಈ ಫೋಟೋ ಶೂಟ್ ಎಲ್ಲ ಕರ್ಕೊಂಡು ಹೋಗಲ್ಲ ಮಗು ಆದ್ಮೇಲೆ ಹೌದು. ಫುಲ್ ಬ್ಲಾಂಕೆಟ್ ಎಲ್ಲ ನೀಟಾಗಿ ಆ ತರ ಇದು ಮಗು ಸೈಲೆಂಟ್ ಕೈ ಕಟ್ಕೊಂಡು ಹಿಂಗೆ ನೀಟಾಗಿ ಕ್ಯೂಟ್ ಆಗಿ ಮಲಗಿದೆ. ವೆರಿ ಕ್ಯೂಟ್. ಇಲ್ಲೆಲ್ಲ ಬೆಡ್ಶೀಟ್ ಇದೆ. ಆಯ್ತು, ಅದು ಬೆಡ್ಶೀಟ್ ಅದು ಇಲ್ಲ ಇನ್ನ ಮಾಡಿ ಇಮ್ಯಾಜಿನರಿ, ಅದು ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಅದು ನೀವು ಮಾಡ್ಕೋಬೇಕು ಅಷ್ಟೇ. ಓಕೆ. ಎಷ್ಟು ತಿಂಗಳು ಆ ಮಗುಗೆ? ಇದು ಜಸ್ಟ್ ಒಂದು 1 ಮಂತ್. 1 ಮಂತ್ ಇದು ತರ 1 ಮಂತ್ ಒಂದು ಖುಷಿಗೆ ಸೆಲೆಬ್ರೇಷನ್ ಮಾಡೋದ್ವಾ. 1 ಮಂತ್ ಆಯ್ತು ಮಗುಗೆ ಅಂತ ಆ ಥರ. ಅದು ಹುಡುಗನ ಹುಡುಗಿನ ಅದು ಮಗು? ಹುಡುಗನ ಹುಡುಗಿನ? ತಗೊಳ್ಳಿ ಸ್ವಲ್ಪ ನೋಡಿ ಯಾವುದು ಅಂತ. ಕೊಡಿ. ಅವತಾರ್ ಮಗು ಇದು. ಏನು ಮುಟ್ಬಾರ್ದು, ನೋವಾಗುತ್ತೆ ಮಗುಗೆ. 3 ನಿಮಿಷದಲ್ಲಿ ಕ್ಲೇ ಅಲ್ಲಿ ಮಗು ಮಾಡಿದ್ದಾರೆ. ವೆರಿ ಗುಡ್. ಅಂದ್ರೆ ಈ ಮಗು ಹೊಟ್ಟೆವರೆಗೂ ಬಂದಿದೆ ಅಷ್ಟೇ. ಇಲ್ಲ ಅದು ಕೆಳಗಡೆ ನೀವು ಹಿಂದೆ ತಿರುಗಿಸಿ ನೋಡಿ ಸ್ವಲ್ಪ. ನನ್ನ ಮಗು ಅಂದ್ರೆ ಅಷ್ಟು ಬೇಕಾಗ್ಬಿಟ್ಟಿದೆ. ಹಿಂಗೆ ಸುಮ್ಮನೆ ಹಿಂಗೆ ನೋಡ್ಕೊಂಡು ಹುಷಾರು ನೋಡ್ಬೇಕಾದ್ರೆ ವಿತ್ ಕೇರ್. ಕತ್ತು ಹುಷಾರು, ಕತ್ತು ಬಿದ್ದೋಗುತ್ತೆ. ಓಕೆ. ಪುಳಪುಟ್ರೆ ಆಮೇಲೆ ಜೀವನ ಪುಟ್ಟಂಗೆ ಇರಬೇಕು, ಹಿಂಗೆ ಅನ್ಕೊಂಡು ಬರಬೇಕು. ಯಾವುದೇ ಜೆಂಡರ್ ಇರಲಿ ಒಪ್ಕೊಂತೀವಿ. ಬ್ಯೂಟಿಫುಲ್ ಮಗು. ಯಾ, ಇದು ಹೆಣ್ಮಗು. ನನಗೆ ಹೆಣ್ಮಗು ಅಂದ್ರೆ ತುಂಬಾ ಇಷ್ಟ. ಹೌದಾ? ಏನು ಹೆಸರು ಇಡ್ತೀರಾ? ಉರುಳಿಸ್ಬಿಟ್ರಲ್ಲ ಈಗ. ಇನ್ನ ಅದು ಅಸ್ಟ್ರಾಲಜರ್ ಹತ್ರ ಎಲ್ಲ ಕೇಳಿ ರಾಶಿ ಏನಾಗುತ್ತೆ ಅದು ಲೆಟರ್ ಗೋತ್ರ ಎಲ್ಲ ಕೆಡಿಸ್ಕೊಂಡು ಯಾಕಂದ್ರೆ ಇನ್ನೂ 1 ತಿಂಗಳಾಗಿದೆ ನನ್ನ ಮಗು ಹುಟ್ಟಿ. ಹೆಸರು ಇಡಬಾರ್ದು, ದೃಷ್ಟಿ ಆಗುತ್ತೆ ಆಮೇಲೆ. ನೈಸ್. ಈಗ ರಮೋಲಾ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸ್ವಲ್ಪ ದೊಡ್ಡ ಮಗು. ಯಾ, ದೊಡ್ಡ ಮಗು ಹುಟ್ಟುವಾಗಲೇ ಚೆನ್ನಾಗಿ ಹೆಲ್ದಿ ತಿಂದು ಹೆಲ್ತಿಯಾಗಿ ಬೆಳೆಸಿದ್ದಾರೆ. ಇದೊಂದು 4 ಮಂತ್ಸ್ ಬೇಬಿ. ದೊಡ್ಡ ಕಾಣಿಸ್ತಿದ್ಯಾ? ಇನ್ನೂ ಜಾಸ್ತಿ. ಅದು ಫಸ್ಟ್ ಆ ಮಗು ನೋಡಿದ್ವಲ್ಲ, ಇಲ್ಲ ಸೈಜ್ ನೋಡಿ ನಾವು. ಇದು ಫಸ್ಟ್ 4 ಮಂತ್ಸ್ ಬೇಬಿ, ಆಮೇಲೆ ಹುಟ್ಟೋದಂತ ಇದು 1 ಮಂತ್ ಬೇಬಿ. ನಾನು ಕ್ಯೂಟ್ ಆಗಿ ನಗ್ನಗ್ತಾ ಬಾಲ್ ಅಲ್ಲಿ ಆಟ ಆಡ್ತಾ ಇದೆ. ನೈಸ್. ಓಕೆ. ಅದು ಗಂಡು ಮಗುನ ಹೆಣ್ಣು ಮಗುನ? ಅದು ಬಾಲ್ ಅಡ್ಡ ಇದೆ, ಗೊತ್ತಾಗ್ತಿಲ್ಲ. ಏನು ಹೆಸರು ಇಡ್ತೀರಾ? ಬಾಲ್ ಸಸ್ಪೆನ್ಸ್. ಬ್ಯೂಟಿಫುಲ್. ನೈಸ್. ಅದಕ್ಕೇನಾದರೂ ಹೆಸರಿಟ್ಟಿದ್ದೀರಾ ಮಗುಗೆ? ಬೇಬಿ ಬುಲೆಟ್. ಓಕೆ. ರಮೋಲಾ ಅವರು ಬೇಬಿ ಬುಲೆಟ್ ಅನ್ನ ಡೆಲಿವರ್ ಮಾಡಿದ್ದಾರೆ ಕ್ಲೇ ಅಲ್ಲಿ. ನೀನು ಮದುವೆ ಮಾಡಿಸ್ಬಿಡ್ತೀಯ ಕಣೆ ಇಬ್ರಿಗೂ? ಇಲ್ಲ, ಮದುವೆ ಎಲ್ಲ ಮಕ್ಕಳು. ನೈಸ್. ಓಕೆ. ಅಲ್ಲೇನಾದ್ರೂ ಇಂಪ್ರೊವೈಸ್ ಮಾಡ್ತಾರೆ? ತುಂಬಾ ವರ್ಷಗಳಾದ್ಮೇಲೂ ಯಾವ ತರದ ಕಾನ್ವರ್ಸೇಷನ್ ನಡೀತಾ ಇರುತ್ತೆ ನಿಮ್ಮಿಬ್ಬರ ನಡುವೆ? ನಾನು ಫೋನ್ ಮಾಡ್ಬಿಟ್ಟು ಬೇಬಿ ಇನ್ನೊಂದು ಬೇಬಿ ಮಾಡೋಣ ಅಂತ ಕೇಳ್ತೀನಿ. 70 ವಯಸ್ಸಿಗೆ 70 ವಯಸ್ಸಿಗೆ ಇನ್ನೊಂದು ಬೇಬಿ ಮಾಡೋಣ. ಜೋಶ್, ಅವಾಗ್ಲೂ ನೀವು ಜೋಶಲ್ಲೇ ಇರ್ತೀರಾ. ಯಾವತ್ತು ಜೋಶ್ ಕಮ್ಮಿ ಆಗಬಾರ್ದು, ಜೋಶ್ ಸ್ಪಿರಿಟ್ ಇರಬೇಕು. ಸ್ಪಿರಿಟ್. ಸ್ಪಿರಿಟ್ ಅಲ್ಲೇ ನೀವು ಹತ್ರ ಕೇಳ್ಬಿಟ್ರೆ ಬೇಬಿ ಕಂಗ್ರ್ಯಾಚುಲೇಷನ್, ಇನ್ನೂ ಬದುಕಿದೀವಿ ನಾವು. 70 ವರ್ಷ. ಕಂಗ್ರ್ಯಾಚುಲೇಷನ್. ಸೋ ಕ್ಯೂಟ್. ನೈಸ್. ವೆರಿ ವೆರಿ ಐ ಮೀನ್ ಒಂದೊಂದು ಫ್ರೆಂಡ್ಶಿಪ್ಪು ಯುನೀಕ್, ಅವ್ರದ್ದೇ ಆದಂಥ ಸ್ಟೈಲ್ ಇರುತ್ತೆ ಫ್ರೆಂಡ್ಶಿಪ್ಪು. ಅದರಲ್ಲಿ ಕ್ಲೋಸ್ ಫ್ರೆಂಡ್ಶಿಪ್ಪು ಅಥವಾ ಫ್ರೆಂಡ್ಶಿಪ್ ಅಂದರೆ ಹಿಂಗೆ ಇರಬೇಕು ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಆ್ಯಂಡ್ ನಿಮ್ಮ ಒಂದು ಯುನೀಕ್ ಸ್ಟೈಲು ಸಿಕ್ಕಾಪಡೆ ಮಜಾ ಕೊಡುವಂತಹ ಒಂದು ಸ್ಟೈಲು ಆ್ಯಂಡ್ ಸಿಕ್ಕಾಪಡೆ ಕ್ಯೂಟ್ ಆಗಿರುವಂತಹ ಒಂದು ಫ್ರೆಂಡ್ಶಿಪ್ ನಿಮ್ಮಿಬ್ಬರದು. ಇದೇ ಥರ ಈ ಫ್ರೆಂಡ್ಶಿಪ್ಪು ಬೆಳೆಸಿ ಆ್ಯಂಡ್ ಕಾಡನ್ನು ಉಳಿಸಿ, ನಾಡನ್ನ ಉಳಿಸಿ, ಕಾಡನ್ನ ಬೆಳೆಸಿ, ನಾಡನ್ನು ಉಳಿಸಿ. ಬಟ್ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಟೈಮ್ ಮಾಡ್ಕೊಂಬಂದಿದ್ದಕ್ಕೆ. ಇದೇ ಫ್ರೆಂಡ್ಶಿಪ್ಪು ಇನ್ನೂ ಜಾಸ್ತಿ ಬೆಳೀಲಿ. ಇದೇ ಥರ ಫ್ರೆಂಡ್ಸ್ ಆಗಿರಿ, ಖುಷಿಯಾಗಿ ತರಲೆ ಮಾಡ್ತಾ ಕಿತ್ತಾಡ್ತಾ ಮಜಾ ಮಾಡ್ತಾ ಇರಿ. ಬಟ್ ಒಟ್ಟಿಗಿರಿ ಅಷ್ಟೇ ಸಾಕು ಅಂತ ಹೇಳ್ತಾ ಇರೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇವತ್ತು? ಎಷ್ಟೋ ವಿಷಯಗಳನ್ನ ನೀವು ಒಬ್ಬರಲ್ಲಿ ಒಬ್ಬರು ಎಕ್ಸ್ಪ್ಲೋರ್ ಮಾಡ್ಕೊಂಡ್ರಿ. ಖುಷಿ ಆಯಿತು. ಈ ಒಂದು ಏನು ಫ್ರೆಂಡ್ಶಿಪ್ ಝೋನ್ ಅಂತ ಏನಿದೆ ಅದಕ್ಕೆ ನಮ್ಮನ್ನ ಕರೆಸಿದ್ದು ಸೀಸನ್ 2 ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್ ಇಡೀ ತಂಡಕ್ಕೆ. ಗೇಮ್ಸ್ ಆಗಿರ್ಬೋದು, ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದಕ್ಕಿಂತ ಮಾತಾಡೋ ಒಂದು ಕಾನ್ವರ್ಸೇಷನ್ ಇದೆ, ಅದು ಯಾವತ್ತೂ ನೆನಪಿರುತ್ತೆ. ಅಂದರೆ ಪದೇ ಅದನ್ನು ಕೇಳಿಸ್ಕೊಬೇಕಾದ್ರೆ ಇಲ್ಲ ಜನರು ನೋಡ್ಬೇಕಾದ್ರೆ ಅದೊಂದು ಖುಷಿ ಆಗುತ್ತೆ. ಇಲ್ಲಿಗಂಟ ಬಂದಿರೋದು ಈ ಒಂದು ಫ್ರೆಂಡ್ಶಿಪ್, ಒಂದು 6 ಮಂತ್ಸ್ ಫ್ರೆಂಡ್ಶಿಪ್ ಇದೆಯಲ್ಲ, ಅದು ತುಂಬ ವರ್ಷಗಳಿಂದ ಆಗಿರೋ ಒಂದು ಅಂದರೆ ಮಾತುಗಳಾಗಿರ್ಬೋದು, ನಾವಿಬ್ಬರ ಜಗಳಗಳಾಗಿರ್ಬೋದು, ಅಂದರೆ ಯಾವತ್ತೂ ನಾವು
ತೀರಾ ಸೀರಿಯಸ್ ಆಗಿ ಮತ್ತೊಂದಾಗಿ ಯಾವತ್ತೂ ಮಾಡೋದೇ ಇಲ್ಲ. ಒಂದು ಶೋಗೋಸ್ಕರ ಡ್ರಾಮಾ ಮಾಡೋದಾಗಲಿ ನಾಟಕ ಮಾಡೋದಾಗಲಿ ಅದು ಯಾವತ್ತೂ ಅದು ಮಾಡಿಲ್ಲ. ರಿಯಲ್ ಆಗಿ ಒಂದು ಬಾಂಡಿಂಗ್ ಬೆಳೆಸ್ಕೊಂಬಂದ್ವಲ್ಲ, ಅದಕ್ಕೆ ಇಲ್ಗಂಡ ಬಂದು ಕೂತ್ಕೊಂಡಿದ್ದು. ಇಲ್ಲ ಅಂತ ಹೇಳಿದ್ರೆ ಈ ಜಾಗದಲ್ಲಿ ಅವ್ರ ಜಾಗದಲ್ಲಿ ನಾನು ಯಾರೋ ಬೇರೆಯವ್ರು ಇರ್ತಿದ್ದೆ, ಇಲ್ಲ ಅವ್ರ ಜಾಗದಲ್ಲಿ ಬೇರೆಯವ್ರು ನನ್ನ ಫ್ರೆಂಡ್ಸ್ ಯಾರೋ ಇನ್ನೊಬ್ರು ಇರ್ತಿದ್ರು. ಖುಷಿ ಕೊಟ್ಟಿದೆ. ಸೊ ಎಲ್ಲ ಒಂದು ಕಡೆ ಎಲ್ಲ ಸ್ಟಾರ್ಸ್ ಕಮಿಂಗ್ ಟುಗೆದರ್ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಕರೆಕ್ಟ್ ಟೈಮಿಂಗ್ ಇದೆ. ಪರ್ಫೆಕ್ಟ್ ಟೈಮಿಂಗಿಂದ ವರ್ಕೌಟ್ ಆಗ್ತಾ ಇದೆ. ಒಳ್ಳೇದು, ವರ್ಕೌಟ್ ಮಾಡಿಸಿ. ಅದು ಬಿಟ್ಟರೆ ರಾಮೋಲ್ ಅವರೇ ಬ್ರೋ, ಐ ಆಲ್ವೇಸ್ ಬಿಲೀವ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಸೊ ಹಾಗಾಗಿ ಇವಾಗ ಏನೇನಾಗಿದೆ ಎಲ್ಲ ಒಳ್ಳೇದಕ್ಕೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇವನ್ ಫ್ರೆಂಡ್ಶಿಪ್ ಸಿಕ್ಕಿದ್ದು ತುಂಬ ಖುಷಿ ವಿಷಯ. ನಾನು ಒಂದು ಇಂಟ್ರೋವರ್ಟ್ ಆಗಿ ಇವಾಗ ಇಷ್ಟು ಚೆನ್ನಾಗಿ ನಿಮ್ಮ ಜೊತೆನೂ ಮಾತಾಡ್ತಿದ್ದೀನಿ, ಇಷ್ಟು ಚೆನ್ನಾಗಿತ್ತು ಫನ್ ಆಗಿ ಅಂತಂದರೆ ಅದರಲ್ಲಿ ಅವನದು ಪಾರ್ಟ್ ಇದೆ. ಅವ್ನು ನನಗೆ ಮಾತಾಡೋಕ್ಕೆ ಹೆಲ್ಪ್ ಮಾಡಿದ್ದಾನೆ. ಸೊ ಆಲ್ ಟುಗೆದರ್ ನಾವಿಬ್ಬರು ವಿ ಗಾಟ್ ಟು ಲರ್ನ್ ಸಮಥಿಂಗ್ ನ್ಯೂ ಅಬೌಟ್ ಮೈ ಸೆಲ್ಫ್. ಮತ್ತು ಅವನ ಬಗ್ಗೆ ಅವ್ನು ಕಲ್ತ್ಕೊಳ್ಳೋಕ್ಕೆ, ನನ್ನ ಬಗ್ಗೆ ನಾನು ಕಲ್ತ್ಕೊಳ್ಳೋಕ್ಕೆ, ಅವನಿಂದ ನಾನು ಕೆಲವೊಂದು ವಿಷಯನ ಕಲ್ತ್ಕೊಂಡಿದ್ದೀನಿ, ನನ್ನಿಂದ ಕೆಲವೊಂದು ವಿಷಯ ಅವ್ನು ಕಲ್ತ್ಕೊಂಡಿದ್ದಾನೆ. ಸೊ ಓವರಾಲ್ ಈ ಒಂದು ಫ್ರೆಂಡ್ಶಿಪ್ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಇವಾಗ ಲೈಫಲ್ಲಿ ನಾವಿಬ್ಬರು ನಗ್ನಗ್ತಾ ಖುಷಿಯಾಗಿ ಸುಖ ದುಃಖನ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದಕ್ಕಿಂತ ಇನ್ನೇನಿದೆ ಫ್ರೆಂಡ್ಶಿಪ್ಪಲ್ಲಿ? ಒಬ್ರಿಗೊಬ್ರು ಯಾವಾಗಲೂ ನಿಂತ್ಕೊಂಡಿದ್ರೆ ಅಷ್ಟೇ ಸಾಕು. ಎಲ್ಲ ಎಂಥದೇ ಸಿಚುವೇಶನ್ ಆಗಿದ್ರೂ ಕೂಡ ಒಬ್ರಿಗೊಬ್ರು ಫ್ರೆಂಡ್ಸ್ ಅಂದಾಗ ನಿಂತ್ಕೊಂಡಿದ್ರೆ ಅದಕ್ಕೊಂದು ಬೆಲೆ, ಅದೇ ಫ್ರೆಂಡ್ಶಿಪ್. ಸೊ ಈ ಫ್ರೆಂಡ್ ಝೋನ್ಗೆ ಬಂದು ಅದನ್ನು ಎಲ್ಲರಿಗೂ ತೋರಿಸಿದ್ದಕ್ಕೆ ಆ್ಯಂಡ್ ನಿಮ್ಮ ಜೊತೆ ಇಷ್ಟು ಖುಷಿಯಾಗಿ ನಾವಿಬ್ಬರು ನಮ್ಮ ಒಳಗಡೆ ಇದ್ದಂತಹ ಏನೋ ಕೆಲವೊಂದು ವಿಷಯಗಳನ್ನ ಅವನ ಬಗ್ಗೆ ನಾನು, ನನ್ನ ಬಗ್ಗೆ ಅವನು ಏನು ತಿಳ್ಕೊಂಡಿದ್ದಾನೆ ಅಂತ ನಾವು ಕ್ಯೂರಿಯಸ್ ಆಗಿರ್ತೀವಿ. ಸೊ ಅದೆಲ್ಲ ತಿಳ್ಕೊಂಡು ಇನ್ನೂ ಜಾಸ್ತಿ ಬಾಂಡ್ ಈ ಥರ ಒಂದು ಇದರಿಂದ ಜಾಸ್ತಿ ಆಗುತ್ತೆ, ಶೋಸಿಂದಾಗಲಿ ಈ ಥರ ಒಂದು ಮಾತುಕತೆಯಿಂದಾಗಿ. ಸೊ ಥ್ಯಾಂಕ್ಸ್ ಟು ಯು ಬೋತ್. ನಮ್ಮಿಬ್ಬರು ಈ ಥರ ನೀವು ಟೈಮ್ ಮಾಡ್ಕೊಂಡು ಬಂದ್ರಿ, ನಮಗೆ ತುಂಬ ಖುಷಿ ಆಯಿತು. ನಾವಿಬ್ರಿಗೆ ಇನ್ನೊಂದ್ಸಲ ಕರೆಸಿ ಒಬ್ರಿಗೊಬ್ರು ಟೈಮ್ ಕೊಡೋ ಥರ ಯಾವುದೋ ಬ್ಯುಸಿ ಇರ್ತೀವಿ. ಸೊ ಇಲ್ಲಿ ಕರೆಸಿ ಮಾತಾಡಿಸಿ ನಮಗೂ ಒಂದು ಒಳ್ಳೆ ಮೂಮೆಂಟ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅವಾಗಲೂ ಮಜಾ ಇರುತ್ತೆ. ಸೀಸನ್ 3 ಇನ್ವೈಟ್ ಮಾಡಿದ್ರೆ ಅವಾಗ ಯಾವ ಥರ ಫ್ರೆಂಡ್ಶಿಪ್ ಇರುತ್ತೆ ಅಂತ, ಅಥವಾ ವ್ಯಾಲೆಂಟೈನ್ಸ್ ವೀಕ್ಗೂ ಒಂದು ಇನ್ವೈಟ್ ಮಾಡ್ಬೋದು, ಅದು ಮಾಡ್ಬೋದು. ಬಟ್ ಈಗ ಫ್ರೆಂಡ್ ಝೋನು ಫ್ರೆಂಡ್ಶಿಪ್ಪು ಎಲ್ಲ ಫ್ರೆಂಡ್ಶಿಪ್ಪೇ. ಇಷ್ಟೆಲ್ಲ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದ್ಮೇಲೆ ಒಬ್ರಿಗೆ ಒಬ್ರು ಫ್ರೆಂಡ್ಶಿಪ್ ಬ್ಯಾಂಡನ್ನು ಕಟ್ಬಿಟ್ರೆ ಈ ಫ್ರೇಮು. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇಬ್ರು ಬಂದಿದ್ದಕ್ಕೆ. ನಮ್ಮ ಮಿರ್ಚಿ ಫ್ರೆಂಡ್ ಝೋನ್ಗೆ ಬಂದಿದ್ದು ನಮಗೆ ಖುಷಿ ಆಯಿತು ಅಂತ ನಮ್ಮ ಕಡೆಯಿಂದ. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ ಇಲ್ಲ. ಕೆಫೆ ಫ್ಲಮೋರಾ ಪ್ರೆಸೆನ್ಸ್ ಮಿರ್ಚಿ ಫ್ರೆಂಡ್ ಝೋನ್ ಕಡೆಯಿಂದ ಕೊಟ್ಲು ಬ್ರ್ಯಾಂಡಿಂಗ್. ನೀನು ಅವ್ರಿಗೆ ಕೊಡ್ಬೇಕು, ಈಗ ನೀನೇ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ನಮ್ಮ ಮಿರ್ಚಿ ಕಡೆಯಿಂದ ಇನ್ನೊಂದು ಸ್ಮಾಲ್ ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಶಿಪ್ ಬೆಳೀಲಿ ಗಿಡದ ಹಾಗೆ. ಫ್ರೆಶ್ ಫ್ರೆಂಡ್ಶಿಪ್ ಫ್ರೆಶ್ ಆಗಿ ಗಿಡದ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಮಿರ್ಚಿ ಫ್ರೆಂಡ್ ಝೋನ್ಗೆ ಬಂದಿದ್ದಕ್ಕೆ ಆ್ಯಂಡ್ ನಮ್ಮ ಜೊತೆ ಇಷ್ಟೊಂದು ಮಜಾ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮಜಾ ಇತ್ತು. ಇದೇ ಥರ ಮುಂದಿನ ಸೀಸನಲ್ಲೂ ಸಿಗೋಣ. ಒಳ್ಳೇದಾಗಲಿ ನಿಮ್ಮಿಬ್ಬರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವಿಬ್ರು ತುಂಬ ಚೆನ್ನಾಗಿ ಶೋ ನಡೆಸ್ಕೊಟ್ರಿ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಿಮಗೂ ಕೂಡ ಗುಡ್ ಲಕ್. ಇನ್ನೂ ಹೆಚ್ಚು ಜನನ ಕರೆಸಿ ಹೀಗೆ ನಗ್ನಗ್ತಾ ಮಾತಾಡಿಸಿ ಖುಷಿನ ಹಂಚಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Mitchie Friend Zone Season 2.